So one of the important chapters in Indian economy, of course, a chapter very close to everyone's, we can call it heart, or very much related to every capable person in a country. ನಿರುದ್ಯೋಗ ಅನ್ನುವಂಥದ್ದು. ನಿರುದ್ಯೋಗ ಎಷ್ಟು ಮಹತ್ವದ ಒಂದು ವಿಷಯ ಅಂತಂದ್ರೆ, ನಮಸ್ತೆ ದಿವ್ಯಾಗೌಡಜಿ, ಬರೀ ಇಡೀ ಆರ್ಥಿಕ ವ್ಯವಸ್ಥೆ ಸುತ್ತು ಹೊಡೆಯೋದೇ ಈ ಉದ್ಯೋಗ ಅಥವಾ ನಿರುದ್ಯೋಗ ಎಂಬ ವಿಷಯದ ಕುರಿತು. ಇದೊಂದು ತರ ಸೋಲಾರ್ ಸಿಸ್ಟಮ್ದೊಳಗ ಇಟ್ ಈಸ್ ದ ಸೆಂಟ್ರಲ್ ಪಾಯಿಂಟ್ ಲೈಕ್ ಸನ್. ಆಲ್ ಅದರ್ ಥಿಂಗ್ಸ್ ರಿವಾಲ್ವ್ ಅರೌಂಡ್ ದಿಸ್ employment aspect. When a country is having adequate employment opportunities, say here employment ಅನ್ನುವಂಥದ್ದು ಮೊದಲಿಗೆ ನಾವು ಬಹಳ ಸೂಕ್ಷ್ಮವಾಗಿ ತಿಳ್ಕೋಬೇಕು. ಎಕನಾಮಿಕ್ಸ್ ದೊಳಗೆ ಎಂಪ್ಲಾಯ್ಮೆಂಟ್ ಅನ್ನುವಂಥದ್ದನ್ನು ಬಹಳ ವಿಶಿಷ್ಟ ಅರ್ಥದೊಳಗೆ ಬಳಸ್ತಾರೆ. ಬಟ್ ನಾವಿಲ್ಲಿ ಸಾಮಾನ್ಯ ಗ್ರಹಿಕೆಯ ಅರ್ಥವನ್ನೇ ನೋಡೋರಿದ್ದೀವಿ. ಸೊ ಅದೇನು ಅಂತ ನಾನು ಮುಂದೆ ಹೇಳ್ತೀನಿ. ಈ ಉದ್ಯೋಗ ಮತ್ತು ನಿರುದ್ಯೋಗ ಅನ್ನುವಂಥ ಏನು ಸಂಗತಿ ಬರ್ತದೆ, ಇಡೀ ಅರ್ಥವ್ಯವಸ್ಥೆ ನಿಂತಿರೋದೇ ಈ ಮುಖ್ಯ ಸಂಗತಿ ಮೇಲೆ. ಹೀಗಾಗಿ ಇದನ್ನ ತಿಳಿದುಕೊಳ್ಳೋದು, ಯಾಕಿದು ಇರ್ತದೆ, ಏನು ಪರಿಹಾರ ಇದಕ್ಕೆ, ಇಂಥವುಗಳನ್ನೆಲ್ಲ ತಿಳಿದುಕೊಳ್ಳೋದು ಒಬ್ಬ ಪ್ರಜ್ಞಾವಂತ ನಾಗರಿಕನಾಗಿಯೂ ಮುಖ್ಯ. ಮತ್ತು ಹೀಗಿದೆ ಅಂದ ಬಳಿಕ, ಬಿಕಾಸ್ ಯು ಆರ್ ಆಲ್ ಗೋಯಿಂಗ್ ಟು ಬಿ ಅಡ್ಮಿನಿಸ್ಟ್ರೇಟರ್ಸ್ ಅಂಡ್ ಇಟ್ ಇಸ್ ಯು ಹೂ ಹ್ಯಾಸ್ ಟು ಫೈಂಡ್ ಅ ಸೊಲ್ಯೂಷನ್ ಫಾರ್ ಫ್ಯೂಚರ್ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್. ಅಂಡ್ ಅಫ್ ಕೋರ್ಸ್ steps are being taken, very important steps are being taken in recent past, so to alleviate this unemployment problem in India. Okay, yes, namaste Tanuja, Bari, Lokesha, Vinayak, welcome to you. So ಹಾಗಿದ್ರೆ ನಿರುದ್ಯೋಗ ಅಂದ್ರೆ ಏನು ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ನಿರುದ್ಯೋಗ ಸಾಮಾನ್ಯ ಅರ್ಥದ ನಿರುದ್ಯೋಗ, ಇದು ಸಾಮಾನ್ಯ ಅರ್ಥ, ವೆರಿ ಜನರಲ್ ಡೆಫಿನೇಷನ್ ಆಫ್ ಅನ್ಎಂಪ್ಲಾಯ್ಮೆಂಟ್. ತಾವು ನೋಡ್ಬೋದು ಇಲ್ಲಿ ಏನ್ರಪ್ಪ, ಒಬ್ಬ ವ್ಯಕ್ತಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ದುಡಿಯಲು ಸಿದ್ಧನಿದ್ದಾನೆ. ಯಾವ ರೀತಿ ಒಳಗೆ ದುಡಿಯೋದಕ್ಕೆ ಸಿದ್ಧನಿದ್ದಾನೆ ಅಂತಂದ್ರೆ, ಚಾಲ್ತಿಯಲ್ಲಿರುವ ಕೂಲಿ ದರಕ್ಕೆ ಆತ ದುಡಿಯಲು ಸಿದ್ಧನಿದ್ದಾನೆ. ಆದಾಗ್ಯೂ ಆತನಿಗೆ ಉದ್ಯೋಗ ಸಿಗುತ್ತಿಲ್ಲ ಅಂತಾದರೆ ಆ ಸನ್ನಿವೇಶವನ್ನ ನಿರುದ್ಯೋಗ ಎನ್ನುತ್ತೇವೆ. This is very very important thing we should understand. What is unemployment? ಈಗ ನಿಜ ಅರ್ಥದೊಳಗೆ ನೀವೆಲ್ಲ, ನಿಮ್ಮಲ್ಲಿ ಎಲ್ಲರೂ ಅಂತ ಇರಲಿಕ್ಕಿಲ್ಲ, ಕೆಲವರಾದ್ರು ನಾನು ನಿರುದ್ಯೋಗಿ ಅಂತ ಹೇಳ್ಕೊಳ್ತೀರಿ ನೀವು. ಬಟ್ ಆರ್ ಯು ರಿಯಲಿ ಅನ್ ಅನ್ಎಂಪ್ಲಾಯ್ಡ್ ಪರ್ಸನ್? ನಾನ್ ಸರ್ ಅಂತ ಶಶಿ, ಹೌದು, ಆರ್ ಯು ರಿಯಲಿ ಅನ್ಎಂಪ್ಲಾಯ್ಡ್ ಅಂತ ಕೇಳಿದ್ರೆ ಮೇ ನಾಟ್ ಬಿ ಅಂತ, ಮೇ ನಾಟ್ ಬಿ. ಯಾ, ವೆರಿ ಗುಡ್ ಈವ್ನಿಂಗ್ ಮಹೇಶ್, ಬರಿ. ಅಭಿಲಾಷ ನಮಸ್ತೆ, ಬರಿ ಜಿ. ದಿಸ್ ಈಸ್ ಕ್ವೈಟ್ ಇಂಟ್ರೆಸ್ಟಿಂಗ್ ಟು ನೋ. ಸೊ ನೀವೆಲ್ಲರೂ ನಿರುದ್ಯೋಗಿಗಳು ಅಂತ ಲಿಟ್ರಲ್ ಮೀನಿಂಗ್ ದೊಳಗೆ ಅಲ್ಲ. ನಿಮಗೆಲ್ಲ ಇನ್ನೂ ನೀವು ಬಯಸಿದ ಉದ್ಯೋಗವನ್ನ ಪಡಿಬೇಕು ಅನ್ನೋ ಕಾರಣಕ್ಕೆ ನಿರುದ್ಯೋಗಿಗಳಾಗಿದ್ದೀರಿ ಹೊರತಾಗಿ ನೀವು ಇವತ್ತನ ದುಡಿಬೇಕು ಅಲ್ಲ. ದಟ್ ಈಸ್ ಆಲ್ಸೋ ಟ್ರೂ. ಎಸ್. ಸೊ ಈಗ ನೀವು ಸ್ಟೂಡೆಂಟ್ಸ್, ವಾಟ್ ಕೈಂಡ್ ಆಫ್ ಸ್ಟೂಡೆಂಟ್ಸ್ ಯು ಆರ್ ಅನ್ನೋದು ಪ್ರಶ್ನೆ ಬರ್ತದೆ. ಅದೇ, ದಿಸ್ ಇಸ್ ಕ್ವೈಟ್ ಟ್ರಿಕಿ ಇಶ್ಯೂ, ಗಮನಿಸಬೇಕು. ಓಕೆ, ಸಿ, ಒನ್ಸ್ ಯು ಆರ್ ಗ್ರಾಜುಯೇಟ್ ಮೀನ್ಸ್ ಯು ಆರ್ ಇನ್ ಎಂಪ್ಲಾಯ್ಮೆಂಟ್ ಮಾರ್ಕೆಟ್ ಅಂದಂಗೆ. ಯು ಆರ್ ಇನ್ ಎಂಪ್ಲಾಯ್ಮೆಂಟ್ ಮಾರ್ಕೆಟ್, ಯು ಆರ್ ಒನ್ ಆಫ್ ದ ಎಂಪ್ಲಾಯ್ಮೆಂಟ್ ಸೀಕರ್ ಅಂತ ನಾವು ಹೇಳ್ತೀವಿ. ಉದ್ಯೋಗಾರ್ಥಿ ಅಂತ, ಉದ್ಯೋಗಕ್ಕಾಗಿ ಹುಡುಕಾಟದಲ್ಲಿರುವವರು ಅಂತ. ಸೊ ಅದಕ್ಕೆ ಇಲ್ಲಿ ನಾ ಹೇಳ್ತಿರೋದು ಏನು ಅಂತಂದ್ರೆ, ನೀವೆಲ್ಲರೂ ನಿಜ ಅರ್ಥದಲ್ಲಿ ನಿರುದ್ಯೋಗಿಗಳು ಅಲ್ಲ. ಯಾಕಂದ್ರೆ ನೀವು ದುಡಿಯಬೇಕು ಅಂತಂದ್ರೆ ಇವತ್ತಿಗೂ ಪ್ರಿವೇಲಿಂಗ್ ವೇಜಸ್ ಅಥವಾ ಸ್ಯಾಲ್ರಿ, ಪ್ರಿವೇಲಿಂಗ್ ಅನ್ನುವಂಥದ್ದು ಚಾಲ್ತಿಯಲ್ಲಿರುವ ಅಂತಂದ್ರೆ ಅದು 10,000 ಆಗಿರ್ಬೋದು, 15,000 ಆಗಿರ್ಬೋದು, 20,000 ಆಗಿರ್ಬೋದು, ಲಕ್ಷ ಆಗಿರ್ಬೋದು. ಇಟ್ ಆಲ್ ಡಿಪೆಂಡ್ಸ್ ಆನ್ ವಾಟ್ ಯು ಆರ್ ಅಂಡ್ ವಾಟ್ ಕೈಂಡ್ ಆಫ್ ಎಂಪ್ಲಾಯ್ಮೆಂಟ್ ಯು ಆರ್ ಸೀಕಿಂಗ್. ಹಿಯರ್ ಎಂಪ್ಲಾಯ್ಮೆಂಟ್, of course, it is a means to get some income, but the actual meaning of employment is you are ready to take responsibilities. You are ready to take responsibilities. That is the meaning of employment, actual meaning of employment. A person who is ready to take responsibilities means he is ready to
do whatever comes in his way, still he is not getting that job or work, means he is unemployed. ನಮ್ಮಲ್ಲಿ ಸಮಸ್ಯೆ ಏನಂತಂದ್ರೆ ಮೆಜಾರಿಟಿ ಜನರದ್ದು ನಾನು ನೋಡ್ತಿರ್ತೀನಿ ಏನಪ್ಪಾ ಅಂತಂದ್ರೆ ದೇ ಆರ್ ನಾಟ್ serious about taking responsibilities. They are not serious about taking responsibilities. They are serious about getting revenue, income. They want income, but not responsibilities. And when someone assigns responsibilities to such people, they are not happy. They want to run away from the responsibilities. Idu the very core of employment aspect. ಹೌದಲ್ಲ? ಮನಿ ಇದ್ರನೇ ರೆಸ್ಪಾನ್ಸಿಬಿಲಿಟಿ ಅಲ್ವಾ ಸರ್ ಅಂತ ಮಹೇಶ ಅಲ್ಲ. With responsibility you get money. With responsibility you get money, not money with responsibility. It is other way. ನೋಡ್ರಿ ಸರಿಯಾಗಿ ಅರ್ಥ ಮಾಡ್ಕೊಳ್ರಿ ಅಲ್ಲ. I hope you are understanding my point. First you should be able to take responsibilities, then you get salary, wages. ಬಹಳಷ್ಟು ಜನರ ಮನಸ್ಥಿತಿ ಹಾಗೆ, ಸ್ಯಾಲರಿ ಬೇಕು ಆದ್ರೆ ಜವಾಬ್ದಾರಿಗಳು ಬೇಡ. ಹೀಗಾಗಿ ಎಷ್ಟೋ ಜನರಿಗೆ ಉದ್ಯೋಗ ಸಿಕ್ಕರು ಕೂಡ ಅದನ್ನು ಸಸ್ಟೈನ್ ಮಾಡಕ್ ಆಗ್ಲಾರ್ದ ಬಿಟ್ಟು ಓಡಿ ಬಂದ್ಬಿಡ್ತಾರೆ. ಎಷ್ಟು ಮಂದಿ ನಾವು ನೋಡ್ತೀವಿ, ಸಾಕಷ್ಟು ಜನ ಹಾಗಾಗ್ತಾರೆ. ಓಕೆ, ಸೊ ಇಲ್ಲಿ ನಾವು ನೋಡ್ತಿರುವಂತದ್ದು ಏನಪ್ಪಾ ಅಂತಂದ್ರೆ ದುಡಿಯಾಕ ಜನ ಸಿದ್ಧರದಾರ, ಅವರಿಗೆ ಉದ್ಯೋಗ ಸಿಗಾಣಿಲ್ಲ ಅನ್ನೋದು ಮಾತ್ರ ನಿರುದ್ಯೋಗ. ನಾವು ನಿಮ್ಮನ್ನೆಲ್ಲ ಕೂಡಿಸ್ಕೊಂಡು ನಿರುದ್ಯೋಗ ಅಂತ ಹೇಳೋದು ಸರಿ ಅಲ್ಲ. ಯಾಕಂದ್ರೆ ನೀವು ಇನ್ನು ಹೌದಪ್ಪ ಸೀರಿಯಸ್ ಆಗಿ ಸಿಕ್ಕದ ಕೆಲಸನ ಮಾಡಕ್ ತಯಾರದೀನಿ ಅಂತ ಇಲ್ಲ. ಇದು ನಿಮಗೆ ಮುಂದೆ ಗೊತ್ತಾಗ್ತದೆ. ಇವನ್ ಟೈಪ್ಸ್ ಆಫ್ ಅನ್ಎಂಪ್ಲಾಯ್ಮೆಂಟ್ ಅಂತ ನಾವು ನೋಡ್ತಾ ಹೋದಾಗ ಎಷ್ಟೊಂದು ಜನ ವಾಲಂಟರಿ ಅನ್ಎಂಪ್ಲಾಯ್ಮೆಂಟ್ ಅನ್ನ ಇವತ್ತು ಎಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದನ್ನು ನಾವು ನೋಡ್ತೀವಿ. ಸೊ ದೇರ್ ಆರ್ ಟೈಪ್ಸ್ ಆಫ್ ಅನ್ಎಂಪ್ಲಾಯ್ಮೆಂಟ್. ಆಲ್ ಅನ್ಎಂಪ್ಲಾಯ್ಮೆಂಟ್ ಆರ್ ನಾಟ್ ದ ಸೇಮ್. ಹೌದಾ? ಸೊ ಹೀಗೆ ಆ ಸಂಗತಿಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಇನ್ನು ಭಾರತದಲ್ಲಿನ ನಿರುದ್ಯೋಗದ ಸ್ಥಿತಿಗತಿಯನ್ನ ಕಾರ್ಮಿಕ ಬ್ಯೂರೋದ ಜನಗಣತಿ ವರದಿಗಳದಾವ, ಹಾಗೆ ಬೇರೆ ಬೇರೆ ಸರ್ವೆಗಳು ಪಬ್ಲಿಷ್ ಮಾಡುವಂತ ಡಾಟಾಗಳು ಸಿಗ್ತಾವ. ಒಟ್ನೊಳಗೆ ಭಾರತದೊಳಗೆ ನಿರುದ್ಯೋಗವನ್ನ ಯೂಶುವಲಿ ಮಂತ್ಲಿ ಬೇಸಿಸ್ ಮ್ಯಾಗ ಇವುಗಳನ್ನ ಅನೌನ್ಸ್ ಮಾಡ್ತಿರ್ತದೆ ಯಾವುದು ಲೇಬರ್ ಬ್ಯೂರೋದಿಂದ. ಸೊ ಅದು ಸಮ್ವೇರ್ ಅರೌಂಡ್ 6%, 8% ಈ ರೇಂಜ್ ದೊಳಗೆ ಭಾರತದೊಳಗಿರುವಂತ ಅನ್ಎಂಪ್ಲಾಯ್ಮೆಂಟ್ ಅನ್ನೋದನ್ನ ನಾವು ನೋಡ್ತಾ ಇದೀವಿ. ಇನ್ನ ಯಾರನ್ನ ಅನ್ಎಂಪ್ಲಾಯ್ಡ್ ಅಂತ ಕರೀತಾರೆ ಅಂದ್ರೆ ಕನ್ಸಿಡರ್ ಮಾಡ್ತಾರೆ ಅಂತಂದ್ರೆ ಜೈ ಹಿಂದ್ ರಾಜ್ಕುಮಾರ್ ಜಿ, ವೆಲ್ಕಮ್ ಬರಿ. ಹೊನ್ನಾಳ್ ಅವರೇ, ಸಂಧ್ಯಾ ನಮಸ್ತೆ ಬರಿ. ಏಜ್ಡ್ ಬಿಟ್ವೀನ್ 15 to 60 years ನೋಡ್ರಿ, 15 ರಿಂದ 60 ವಯಸ್ಸಿನೊಳಗಿನ ದೇಶದ ಮಾನವ ಸಂಪನ್ಮೂಲ ಅಂತ ಏನೈತೋ, ಸೊ ಇವರು ಉದ್ಯೋಗಕ್ಕೆ ಅರ್ಹರು. ಇದನ್ನ ಮಾಡ್ಬೇಕಂತಿಲ್ಲ. ಉದ್ಯೋಗ ಅಂದ್ಕೊಡ್ಲೆ ನಾವೆಲ್ಲರೂ ತಲೆಯಾಗಿ ಅಂತ ತಿಳ್ಕೊಂಡಿವಿ, ನೌಕರಿ ಅಂದ್ರನ ಉದ್ಯೋಗ ಅಂತ ತಿಳ್ಕೊಂಡಿವಿ. ನೋ, ಇಟ್ ಇಸ್ ನಾಟ್ ದ ರೈಟ್ ಪರ್ಸೆಪ್ಷನ್ ಅಬೌಟ್ ಎಂಪ್ಲಾಯ್ಮೆಂಟ್. ನೌಕರಿ ಯಾರ್ದೋ ಹತ್ರ ನೌಕರಿ ಮಾಡೋದನೇ ಉದ್ಯೋಗ ಅಲ್ಲ. ಉದ್ಯೋಗ ಅಂತಂದ್ರೆ ಎಸ್, ನೀವು ಕೃಷಿ ಒಳಗೆ ತೋಡ್ಕೊಂಡಿರಿ ಉದ್ಯೋಗ, ಏನ ಮಾಡ್ರಿ, ಸ್ವಂತಕ್ಕ ಅಂತ ಇರ್ಬೋದು, ಇನ್ನೊಬ್ಬರ ಹತ್ರ ದುಡಿಯೋದು ಅಂತ ಇರ್ಬೋದು. ಇವೆಲ್ಲವೂ 15 ರಿಂದ 60 ವರ್ಷದೊಳಗಿನವರು ದೇ ಆರ್ ಎಲಿಜಿಬಲ್ ಫಾರ್ ಟೇಕಿಂಗ್ ಅಪ್ ಎ ಜಾಬ್. ಏನಾದ್ರೂ ದುಡ್ಡು ಮಾಡುವ ಅನ್ನೋದಕ್ಕಿಂತಲೂ ಈಕಿಂಗ್ ಔಟ್ ಲೈವ್ಲಿಹುಡ್ ಅಂತ ಹೇಳ್ತೀವಿ ನಾವು. ಸೊ ಯು ಆರ್ ಅರ್ನಿಂಗ್ ಸಮಥಿಂಗ್ ಫಾರ್ ಯುವರ್ ಲೈವ್ಲಿಹುಡ್. ಸೊ ಜೀವನೋಪಾಯ ಅಂತ ಹೇಳ್ತೀವಿ. ಸೊ ದುಡ್ಡು ಮಾಡು ಅನ್ನೋದು ಮತ್ತೆ ಬೇರೆ ಅರ್ಥವನ್ನ ಕೊಡ್ತದ. ಜೀವನೋಪಾಯ ಅಂತ. ನಮಸ್ತೆ ಮಲ್ಲಿಕಾಜಿ, ಬರೀ ಸ್ವಾಗತ. ಜೀವನೋಪಾಯಕ್ಕಾಗಿ ಉದ್ಯೋಗ ಮಾಡಬೇಕು ಅಂತ. ಓಕೆ, ಸೊ ಹೀಗೆ ಜೀವನೋಪಾಯಕ್ಕಾಗಿ ಉದ್ಯೋಗ ಮಾಡಬೇಕು, ಇದು ಅಪೇಕ್ಷಿತ. ಅಷ್ಟಾಗಿಯೂ ಕಾರಣಾಂತರಗಳಿಂದ ಜಗತ್ತಿನ ಎಲ್ಲಾ ಸಮಾಜಗಳಲ್ಲಿ ಎಲ್ಲರಿಗೂ ಎಲ್ಲಾ ಕಾಲದಲ್ಲೂ ಉದ್ಯೋಗ ಸಿಗೋದಿಲ್ಲ ಅನ್ನೋದು ಕೂಡ ಶಾಶ್ವತ ಸತ್ಯ. ಕೆಲವು ಸಮಾಜದೊಳಗ ಹೆಚ್ಚು ಉದ್ಯೋಗ ಅವಕಾಶ ಅಂದ್ರೆ ಬಹುತೇಕ ಯಾರು ಖಾಲಿ ಇರಲಾರದಂತ ಸ್ಥಿತಿಯನ್ನ ನಾವು ನೋಡ್ತೀವಿ. ಇನ್ನು ಕೆಲವು ಸಮಾಜದೊಳಗ ಹೆಚ್ಚಿನ ಪ್ರಮಾಣದ ನಿರುದ್ಯೋಗಿಗಳು ಇರೋದನ್ನು ಕೂಡ ಕಾಣ್ತಿರ್ತೀವಿ. ಸೊ ಇದು ಬೇರೆ ಬೇರೆ ಕಾರಣಗಳಿಂದ ಬೇರೆ ಬೇರೆ ಕಾಲಘಟ್ಟಗಳಲ್ಲಿ, ಒಂದೇ ಅರ್ಥವ್ಯವಸ್ಥೆ ಒಳಗ ಒಂದು ಕಾಲಘಟ್ಟದೊಳಗ ಬಹಳಷ್ಟು ಉದ್ಯೋಗ ಅವಕಾಶಗಳು ಅಂತಿದ್ರೆ, ಇನ್ನೊಂದು ಕಾಲಘಟ್ಟದೊಳಗ ಅದೇ ಅರ್ಥವ್ಯವಸ್ಥೆ ಒಳಗ ಉದ್ಯೋಗ ಅವಕಾಶಗಳು ದೊರೆಯದೇ ಹೋಗಬಹುದು. ಸೊ ಹೀಗೆ ಹಲವಾರು ಸಂಗತಿಗಳು ಈ ಉದ್ಯೋಗದ ಲಭ್ಯತೆಯನ್ನ ಅಥವಾ ನಿರುದ್ಯೋಗದ ಪ್ರಮಾಣವನ್ನ ನಿರ್ಧರಿಸ್ತವೆ ಅನ್ನುವಂತ ಒಂದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನ ಇಟ್ಟುಕೊಂಡು ನಾವೀಗ ನಿರುದ್ಯೋಗದ ವಿವಿಧ ಆಯಾಮಗಳನ್ನ ನೋಡ್ತಾ ಹೋಗೋಣ. ನಿರುದ್ಯೋಗದ ಸಾಮಾನ್ಯ ವಿಧಗಳು, ಜನರಲ್ ಟೈಪ್ಸ್ ಆಫ್ ಅನ್ಎಂಪ್ಲಾಯ್ಮೆಂಟ್. ದೀಸ್ ಆರ್ ಜನರಲ್ ಟೈಪ್ಸ್ ಆಫ್ ಅನ್ಎಂಪ್ಲಾಯ್ಮೆಂಟ್. ಸೊ ಫಸ್ಟ್ ಈಸ್ ಮುಕ್ತ ನಿರುದ್ಯೋಗ ಅಥವಾ ಓಪನ್ ಅನ್ಎಂಪ್ಲಾಯ್ಮೆಂಟ್. ಮುಕ್ತ ನಿರುದ್ಯೋಗ ಅನ್ನೋದು ಇಲ್ಲೇನು ವ್ಯಾಖ್ಯೆ ನೋಡಿದಿವಲ್ಲ, ದಿಸ್ ಈಸ್ ವಾಟ್ ಇಟ್ ಈಸ್.
ದೈಹಿಕವಾಗಿ ಮತ್ತು ಮಾನಸಿಕವಾಗಿ ದುಡಿಯಲು ಸಿದ್ಧನಿರುವ ವ್ಯಕ್ತಿಗೆ ಚಾಲ್ತಿಯಲ್ಲಿರುವ ಕೂಲಿ ದರದಲ್ಲಿ ಉದ್ಯೋಗ ಪಡೆಯಲಾಗದ ಸನ್ನಿವೇಶ ಸಾಮಾನ್ಯ ನಿರುದ್ಯೋಗ ಅಥವಾ ಇದು ಮುಕ್ತ ನಿರುದ್ಯೋಗ, ಓಪನ್ ಅನ್ಎಂಪ್ಲಾಯ್ಮೆಂಟ್. ಎಸ್, ಸೊ ಇದು ಎಷ್ಟೋ ಕಡೆ ನಾವು ಕಾಣ್ತೀವಿ. ಹಳ್ಳ್ಯಾಗ ಹೋದ್ರ ನೀವು ಸಹಜ ಮಾತಾಡ್ತಾ ಕೇಳ್ರಿ, ಯಾಕೋ ತೆಗೆದು ಹೋಗಿಲ್ಲ ನೀವತ್ತ ಅಂದ್ರ ಇವತ್ತು ಯಾವ ಇದ್ದಿರ್ಲಿಲ್ಲಪ್ಪ ಹಿಂಗಾಗಿ ಹೋಗಿಲ್ಲ ಅಂತ. ನಾವು ಹಳ್ಳ್ಯಾಗ ನೀವು ಸಹಜ ಮಾತಾಡ್ತಾ ಕೇಳಿದ್ರೆ ಅಲ್ಲೆಲ್ಲ ಡೈಲಿ ವೇಜಸ್ ಅನ್ನುವಂಥದ್ದಿದ್ದಾಗ ಪರ್ಮನೆಂಟ್ ಅನ್ನುವಂಥದ್ದು ಇರೋದಿಲ್ಲ, ನಿಶ್ಚಿತ ಅಂತ ಇರೋದಿಲ್ಲ. ಹೀಗಾಗಿ ಸಹಜ ಮಾತಾಡೋ ಯಾಕೋ ತೆಗೆದು ಹೋಗಿಲ್ಲ ಅಂತ ನಮ್ಮಲ್ಲಿ ಹಳ್ಳ್ಯಾಗ. ಯಾಕೋ ತೆಗೆದು ಹೋಗಿಲ್ಲ ಅಂದ್ರೆ ಇವತ್ತು ಯಾವ ತೆಗೆದು ಇದ್ದಿರ್ಲಿಲ್ಲ ಅಂತ. ದಗದ್ ಅಂದ್ರೆ ಕೆಲಸ, ನಮ್ಮಲ್ಲಿ ಕೆಲಸಕ್ಕೆ ದಗದ್ ಅಂತ ಪದ ಬಳಸ್ತಾರೆ ಬೆಳಗಾವಿ ಜಿಲ್ಲಾದೊಳಗೆ. ಸೊ ಕೆಲಸಕ್ಕೆ ಹೋಗಿಲ್ಲ ಅಂತಂದ್ರೆ ಇವತ್ತು ಕೆಲಸ ಸಿಕ್ಕಿಲ್ಲ ಅಂತ. ಹೀಗೆ ಅವನು ಕೆಲಸಕ್ಕೆ ರೆಡಿನೇ ಇರ್ತಾನ, ಬಟ್ ಅವತ್ತು ಅವನು ಯಾರು ಕರೆದಿರೋದಿಲ್ಲ. ಇಂಥ ಒಂದು ನಿರುದ್ಯೋಗ ಸಾಮಾನ್ಯವಾಗಿ ನಮ್ಗೆ ಎಲ್ಲೆಲ್ಲಿ ಕಾಣ್ತೈತಿಲ್ಲ ಅದನ್ನ ಈಸ್ ರೆಡಿ ಟು ವರ್ಕ್ ಬಟ್ ಈಸ್ ನಾಟ್ ಹ್ಯಾವಿಂಗ್ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿ. ಇಟ್ ಮೇ ಬಿ ಆನ್ ಡೇ ಬೇಸಿಸ್, ಇಟ್ ಮೇ ಬಿ ಆನ್ ಎ ಮಂತ್ ಬೇಸಿಸ್, ಆರ್ ಇಟ್ ಮೇ ಬಿ ಆನ್ ಇಯರ್ಲಿ ಬೇಸಿಸ್. ಅಂತವು ಮುಂದೆ ನಾವು ಪ್ರಕಾರಗಳನ್ನು ಕೂಡ ನೋಡೋದದ. ಸೊ ಒಟ್ಟಿನೊಳಗ ಈ ಮುಕ್ತ ನಿರುದ್ಯೋಗ ಅನ್ನೋದೇ ಈ ಸಾಮಾನ್ಯ ನಿರುದ್ಯೋಗ. ಮುಂದೆಂದು ನಿಮಗೆ ಬಹಳಷ್ಟು ಪ್ರಶ್ನೆ ಬಂದಿರೋದು ಮರೆಮಾಚಿದ ನಿರುದ್ಯೋಗ, ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್. ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್, ಮರೆಮಾಚಿದ ನಿರುದ್ಯೋಗ. ಸೊ ಐ ಹೋಪ್ ಯು ಆಲ್ ನೋ ದೀಸ್ ಥಿಂಗ್ಸ್, ಬಟ್ ಜಸ್ಟ್ ನಾವು ಒಂದ್ ಸಲ ಲಿಸ್ಟ್ ಮಾಡ್ಕೊಂಡು ನೋಡ್ಬೇಕು ಸಿಸ್ಟಮೆಟಿಕ್ ಆಗಿ ಅನ್ನೋ ಕಾರಣಕ್ಕೆ ಇದನ್ನ ಉದಾಹರಣೆಯನ್ನ ಅಥವಾ ವಿಚಾರಗಳನ್ನ ನಾವು ಇಲ್ಲಿ ಮಾಡಕತ್ತೀವಿ. ಇಲ್ಲಿ ವ್ಯಕ್ತಿ ನೋಡೋದಕ್ಕೆ ನಿರುದ್ಯೋಗಿ ಆಗಿರೋದಿಲ್ಲ. ಇಟ್ ಸೀಮ್ಸ್ ದಟ್ ಹಿ ಈಸ್ ಎಂಪ್ಲಾಯ್ಡ್. ಹೀಸ್ ಮಾರ್ಜಿನಲ್ ಪ್ರೊಡಕ್ಟಿವಿಟಿ ಇಸ್ 0. ಇಲ್ಲಿ ಹೀಸ್ ಮಾರ್ಜಿನಲ್ ಪ್ರೊಡಕ್ಟಿವಿಟಿ ಅಂತಂದ್ರೆ ನಾಟ್ ಎನಿ ಪರ್ಟಿಕ್ಯುಲರ್ ಪರ್ಸನ್, ನಾಟ್ ಎನಿ ಪರ್ಟಿಕ್ಯುಲರ್ ಎಕ್ಸ್ ಅಥವಾ ವೈ ಅಥವಾ ಜಡ್ ಅಂತ ಹೇಳಕ್ಕಾಗೋದಿಲ್ಲ. ಈ ಮರೆಮಾಚಿದ ನಿರುದ್ಯೋಗ ನೀವು ಯಾರನ್ನ ತೆಗೆದುಕೊಂಡ್ರು ಆತ ಮರೆಮಾಚಿದ ನಿರುದ್ಯೋಗಿ ಅಂತ ಆಗ್ತದೆ ಹೊರತಾಗಿ ಇದನ್ನ ಬಹಳ ಕ್ಲಿಯರ್ ಆಗಿ ನೀವು ಅರ್ಥ ಮಾಡ್ಕೋಬೇಕು. ಈಗ ಒಂದು ಕೆಲಸ ಮಾಡೋದ್ರೊಳಗೆ 10 ಜನ ತೊಡಗ್ಯಾರ, 10 ಜನ ತೊಡಗ್ಯಾರ, ಆದ್ರೆ 10 ಮಂದಿಗೆ ಮೈತುಂಬ ಕೆಲಸ ಇಲ್ಲ ಅಂತ ಅರ್ಥ. ಮೈತುಂಬ ಕೆಲಸ ಇಲ್ಲ. ಹೀಗಾಗಿ ಇದ್ರೊಳಗ ಒಬ್ಬನನ್ನ ಮೈನಸ್ ಮಾಡಿ ನೀವು 9 ಜನರನ್ನ ಇಟ್ಟುಕೊಂಡಾಗಲೂ ಉತ್ಪಾದನೆಯಲ್ಲಿ ಯಾವುದೇ ವ್ಯತ್ಯಾಸ ಆಗದೆ ಹೋದಾಗ ನೀವು ಯಾರನ್ನ ಹೊರಗೆ ತೆಗಿತೀರಿ, ಜಡ್ ಅನ್ನು ಹೊರಗೆ ತೆಗೆದ್ರೆ ಆತ ಮರೆಮಾಚಿದ ನಿರುದ್ಯೋಗಿಯಾಗಿದ್ದ ಅಂತ ನಾವು ತಿಳ್ಕೊಬಹುದು. ಇಲ್ಲ ಎಕ್ಸ್ ನನ್ನ ನೀವು ಹೊರಗೆ ತೆಗೆದಿಲ್ಲ ಅಂದ್ರೆ ಆತ ಮರೆಮಾಚಿದ ನಿರುದ್ಯೋಗಿಯಾಗಿದ್ದ ಅಂತ ತಿಳ್ಕೊಬಹುದು. ಅಂದ್ರೆ ಇಲ್ಲಿ ಯು ಕೆನಾಟ್ ಮೇಕ್ ಎ ಪರ್ಟಿಕ್ಯುಲರ್ ಪರ್ಸನ್ ಎ ವಿಕ್ಟಿಮ್. ನಾಟ್ ಸಿಂಗಲ್ ಪರ್ಸನ್ ಈಸ್ ಎ ವಿಕ್ಟಿಮ್. ಇಟ್ ಇಸ್ a system wherein people knowingly or unknowingly they are partially employed. They are partially employed, not to their fullest capacity. Not to their fullest capacity they are employed ಅಂತ. ಅವರ ಸಂಪೂರ್ಣ ಸಾಮರ್ಥ್ಯ ಇಲ್ಲಿ ಬಳಕೆ ಆಗದಿರೋದೇ ಮರೆಮಾಚಿದ ನಿರುದ್ಯೋಗ. ಹೌದಾ? ಸೊ ಹೀಗೆ ನಾವು ಬಹಳಷ್ಟು ಮೇನ್ಲಿ ಇನ್ ಅಗ್ರಿಕಲ್ಚರ್ ಸೆಕ್ಟರ್ ಆರ್ ಯು ಕ್ಯಾನ್ ಸೇ certainly in rural areas, but it does not mean that it is not seen in other sectors as well. It is there everywhere, I would say. It is there everywhere, but it is more rampant in agriculture sector. ಹೆಚ್ಚಿರೋದು ಕೃಷಿ ಕ್ಷೇತ್ರದೊಳಗ. ಯಾಕಂದ್ರೆ ಅಲ್ಲಿ ಒಂದು ಪರಂಪರೆ, ಒಂದು ಕುಟುಂಬದಾಗ 4 ಮಂದಿ 6 ಮಂದಿ ಹೋದಾರ, ಇರೋದು ಅದೇ 2 ಎಕರೆನೋ 4 ಎಕರೆನೋ ಹೊಲ. ಆ 2 ಎಕರೆನೋ 4 ಎಕರೆ ಹೊಲ ಅನ್ನೋದನ್ನ ಅಷ್ಟು ಮಂದಿ ಕೂಡಿ ಮಾಡೋದಪ್ಪ. ಬೇರೆ ಉದ್ಯೋಗ ಇಲ್ಲ ಅಥವಾ ಬೇರೆ ಉದ್ಯೋಗದ ಬಗ್ಗೆ ಅವರು ವಿಚಾರ ಮಾಡದೇ ಇದ್ದಾಗ ಅಷ್ಟು ಜನ ಅದೇ ಚಟುವಟಿಕೆ ಒಳಗೆ ತೊಡ್ಕೊಂಡಿರ್ತಾರೆ. ಹೀಗಾಗಿ ಓಕೆ, ಒಂದು ಪರ್ಟಿಕ್ಯುಲರ್ ಇನ್ಕಮ್, 100 ಟನ್ ಕಬ್ಬು ಬೆಳಿತಿರ್ತಾರ, 6 ಜನ ಅದರ ಒಂದು ಕುಟುಂಬದೊಳಗೆ 100 ಟನ್ ಕಬ್ಬು ಬೆಳಕತ್ತಾರ, ಕಬ್ಬು ಒಂದೇ ಬೆಳಿತಾರ ಅವರು ಅಂತ ನಾವು ಇಟ್ಕೊಂಡ್ರೆ, ನೀವು ಅವಾಗ 6 ಮಂದಿಯಾಗಿ ಒಬ್ಬನ ತೆಗೆದು ನೀ ನಾಳಿಂದ ಬೇರೆ ಕೆಲಸಕ್ಕೆ ಹೋಗು ಅಂತ ಕಳಿಸಿ 5 ಮಂದಿ ಇದನ್ನ ಮಾಡ್ರಿ ಅಂತಂದಾಗಲೂ ಉತ್ಪನ್ನ ಅಷ್ಟೇ ಬಂದ್ರೆ ಎಸ್, ಒಬ್ಬನು ಮರೆಮಾಚದ ನಿರುದ್ಯೋಗಿ ಅಲ್ಲಿ ಇದ್ದ ಅಂತ. ಇನ್ನೊಂದ್ ಸ್ವಲ್ಪ ಟ್ರೈ ಮಾಡಿ ನೋಡೋಣ ಅಂತ ಹೇಳಿ ನೀವು 4 ಮಂದಿ ಇದನ್ನ ಮಾಡ್ರಿ, ಇನ್ನೊಬ್ಬನ ತೆಗೀರಿ. ಓಕೆ, 4 ಮಂದಿ ಸೀರಿಯಸ್ ಆಗಿ ಕೆಲಸ ಮಾಡಿದ್ರು, ಸ್ಟಿಲ್ ದೇರ್ ಪ್ರೊಡಕ್ಷನ್, sugar cane production is say 100 tons. Yes, another person was disguised unemployed person in disguise ಅಂತ. ಒಂದ್ ವೇಳೆ ಇನ್ನೂ ನಾವು 3rd person ನೋಡ್ತೀವಿ, ಎಸ್ ಯು ಕ್ಯಾನ್ ನೋಡ್ಬೋದು. ಎಲ್ಲಿವರೆಗೆ ಈ ಉತ್ಪಾದನೆಗೆ ಧಕ್ಕೆ ಆಗೋದಿಲ್ಲವೋ ಅಲ್ಲಿವರೆಗೂ ಅಷ್ಟು ಜನ ಅಲ್ಲಿ ಮರೆಮಾಚಿದ ನಿರುದ್ಯೋಗಿಗಳು ಇದ್ದಾರೆ ಅಂತ. ಸೊ ಶಶಿ, ದಟ್ ಈಸ್ ವಂಡರ್ಫುಲ್, ಹೌದಲ್ಲ? ಸೊ ಒಂದ್ ಕಡೆ 6-7 ಜನ ಸೆಕ್ಯೂರಿಟಿಗಳು ಇರ್ತಾರ, ಒಬ್ಬನಿಗೂ ಕೆಲಸ ಇರೋದಿಲ್ಲ. ಮತ್ತ ಅವ್ರು ನೋಡಿದ್ರ ಅವ್ರ ಅಂಗಿ, ಅವ್ರ ಚೊಣ್ಣ, ಅವ್ರು ಹಾಕೊಂಡ್ರು ಟೊಪಿಗಿ, ದಾಡಿ ಮಾಡದೇ ಇರೋ ಮುಖಗಳು, ಅವ್ರೊಳಗ ಸೆಕ್ಯೂರಿಟಿ ಅನ್ನಂಗೆ ಇರೋದಿಲ್ಲ. ಇದು ದುರಂತ, ಇಂಡಿಯಾದ ದುರಂತ ಇದು.
ಏನಂದ್ರೆ ಏನೂ ಮಾಡಕ್ ಬರ್ಲಾರ್ದವ್ ನಮ್ಮಲ್ಲಿ ಏನಕ್ಕಂದ್ರೆ ಸೆಕ್ಯೂರಿಟಿ ಗಾರ್ಡ್ ಅಕ್ಕ. ಏನು ಮಾಡಕ್ ಬರ್ಲಾರ್ದವ್ ಅರ್ಥ ನೋಡಕ್ ದಾಂಡಿಗ ಇರ್ತಾನ ಸಾಮಾನ್ಯವಾಗಿ. ನಾನು ಸೆಕ್ಯೂರಿಟಿ ಅಂದ್ರೆ ಸಹಾಯಕ ಆದವ್ರನ್ನ ಯೂಸ್ವಲಿ ತಗೊಳ್ಳೋದಿಲ್ಲ. ನೋಡಕ್ ದಾಂಡಿಗ ಇರ್ತಾನ, ಆದ್ರ ಅವ್ ಅಷ್ಟು ಸೋಮಾರಿ ಇರ್ತಾನ, ಯಾವ ಕೆಲಸನೂ ಮೈ ಮ್ಯಾಗ ಹೊತ್ತು ಸೀರಿಯಸ್ ಆಗಿ ಮಾಡಾವ್ ಅಲ್ಲ ಅಂತ. ಅಂತವ್ರೆಲ್ಲ ನಮ್ಮಲ್ಲಿ ಸೆಕ್ಯೂರಿಟಿಗಳೇ. ಹಳ್ಳ್ಯಾಗಿಂದ ಜಗ್ಗ ಮಂದಿ ಅವರ. ಹೌದು, ಎಕ್ಸ್ಟ್ರಾ ಆಡ್ ಮಾಡಿದಾಗ ಉತ್ಪಾದನೆ ಹೆಚ್ಚಾದ್ರೆ ಎಸ್, ಯು ಹ್ಯಾವ್ ಜನರೇಟೆಡ್ ರಿಯಲ್ ಎಂಪ್ಲಾಯ್ಮೆಂಟ್. ಯು ಹ್ಯಾವ್ ಜನರೇಟೆಡ್ ರಿಯಲ್ ಎಂಪ್ಲಾಯ್ಮೆಂಟ್. ಆರ್ ದೇರ್ ಇಸ್ ಅನದರ್ ಪಾಸಿಬಿಲಿಟಿ. ದೇರ್ ಇಸ್ ಅನದರ್ ಪಾಸಿಬಿಲಿಟಿ. ಏನಪ್ಪಾ ಅಂತ ಕೇಳಿದ್ರೆ, ಎಸ್, ಇದು ಬಹಳ ಟ್ರಿಕ್ಕಿ ಕ್ವಶನ್ ಮಹೇಶ. ಅವ್ರು ಹೇಳಕತ್ತದ್ದು, ಈಗ 10 ಮಂದಿ ಕೂಡಿ, ಅಥವಾ ಆಗಲೇ ನೋಡಕತ್ತಿದ್ವಿ 6 ಮಂದಿ ಕೂಡಿ 100 ಟನ್ ಕಬ್ಬು ಬೆಳೆಯಕತ್ತಿದ್ರು. ಈಗ ಇನ್ನೊಬ್ಬವನು ಸೇರಿಸಿದ್ರ 7 ಮಂದಿ ಕೂಡಿ ಒಂದ್ ವೇಳೆ 120 ಟನ್ ಕಬ್ಬು ಮಾಡಿದ್ರಂದ್ರೆ ಹೆಂಗ ಅಂತ ಪ್ರಶ್ನೆ. ಹೌದಾ? ಇದು 2 ರೀತಿ ಒಳಗೆ. ಒಂದು, ಈ 7ನೇದವ ಕೊಡುಗೆ ನೀಡಿದ್ಕ ಆ 20 ಟನ್ ಕಬ್ಬು ಹೆಚ್ಚಾಗಿರ್ಬಹುದು, 1ನೇ ಸಾಧ್ಯತೆ. 2ನೇ ಸಾಧ್ಯತೆ ಈಗಲೂ ಏನೈತಿ ಅಂತಂದ್ರೆ, ಇವರ ಸಾಮರ್ಥ್ಯವನ್ನು ನಾವು ಸಂಪೂರ್ಣವಾಗಿ ಬಳಸಿಕೊಂಡಿದ್ದೇವೆಯೇ ಎಂಬ ಒಂದು ವಸ್ತುನಿಷ್ಠ ಅನಾಲಿಸಿಸ್ ನಮ್ಮಲ್ಲಿ ಇಲ್ಲ, ಬಹುತೇಕ ಕಡೆ ಸಿಗೋದಿಲ್ಲ. ನಾವು ಕೆಲಸಗಳನ್ನ ಕ್ವಾಂಟಿಫೈ ಮಾಡೋದಿಲ್ಲ ಮಿತ್ರರೇ, ಕೆಲಸಗಳನ್ನು ಕ್ವಾಂಟಿಫೈ ಮಾಡೋದಿಲ್ಲ. ಇದು ಇಂಡಿಯಾದೊಳಗಿರುವಂತ ದೊಡ್ಡ ಒಂದು ವೀಕ್ನೆಸ್ ಇಡೀ ವ್ಯವಸ್ಥೆಗೆ. ಒಬ್ಬ ಕೆಲಸ ಮಾಡಿದ ಅಂದ್ರೆ ಎಷ್ಟು ಕೆಲಸ ಮಾಡಿದ ಅನ್ನೋದು ಬೇಕಲ್ಲ. ಸುಮ್ಮನೆ ಹಿಂಗ ಅಡ್ಡಾಡ್ಕೊಂಡು ಬಂದ ಅವನು ಕೆಲಸ ಮಾಡಿದ ಅಂತಂದ್ರೆ ಹಾಗಲ್ಲ. ಸೊ ಸೊ ನಥಿಂಗ್ ರಾಂಗ್, ಯು ಆರ್ ಕರೆಕ್ಟ್ ಮಹೇಶ್. ನೀವು ಅದನ್ನ ಹೆಂಗೆ ಚೆಕ್ ಮಾಡಬೇಕು ಅಂತಂದ್ರೆ, ನಾನು ಫುಲ್ಲೆಸ್ಟ್ ಎಕ್ಸ್ಟೆಂಟ್ ಬ್ಯೂಜಿ ಅದೀನಿ, ಫುಲ್ಲೆಸ್ಟ್ ಎಕ್ಸ್ಟೆಂಟ್ ಬ್ಯೂಜಿ ಇದ್ದು ನಮ್ದು ಇಷ್ಟು ಉತ್ಪಾದನೆ ಆಗ್ಯದ, ನಮ್ ಬ್ರದರ್ ಬಂದ ಬಳಕ ಮತ್ತಿಷ್ಟು ಉತ್ಪಾದನೆ ಹೆಚ್ಚಾಯ್ತು ಅಂತಂದ್ರೆ ಅದು ವ್ಯಾಲ್ಯೂ ಅಡಿಷನ್. ಅದು ವ್ಯಾಲ್ಯೂ ಅಡಿಷನ್. ನೀವ ಅರ್ಧಮರ್ಧ ಕೆಲಸ ಮಾಡಿ, ಹೇಳತ್ತೀನಲ್ಲ, ನೀವು ಅರ್ಧಮರ್ಧ ಕೆಲಸ ಮಾಡಿ ಅವಾಗ ಇಷ್ಟ ಇತ್ತು, ನಿಮ್ ಬ್ರದರ್ ಬಂದದ್ದಕ್ಕೆ ಅದು ಹೆಚ್ಚಾತು ಅಂತಂದ್ರೆ ಇಟ್ ಡಸ್ ನಾಟ್ ಮೀನ್ ದಟ್ ಇಟ್ ಇಸ್ ವ್ಯಾಲ್ಯೂ ಅಡಿಷನ್. ಅದಕ್ಕೆ ಹೇಳೋದು, ನಿಮ್ಮನ್ನ ನೀವು ಪೂರ್ತಿಯಾಗಿ ತೊಡಗಿಸಿಕೊಂಡಿದ್ದೀರಾ ಎಂಬುದನ್ನು ಚೆಕ್ ಮಾಡಿದಾಗ ಇದು ಸಿಗುತ್ತದೆ ಹೊರತಾಗಿ ನಾಟ್ ದ ಅದರ್ ವೇ. ಓಕೆ, ಸೊ ಹೀಗೆ ಎನಿವೆ. ಸೊ ಈ ಮರೆಮಾಚಿದ ನಿರುದ್ಯೋಗ ಅನ್ನೋದು ಎಲ್ಲ ಕಡೆ ಅದ, ಮುಖ್ಯವಾಗಿ ಕೃಷಿ ಒಳಗದ. ಯಾಕಂದ್ರೆ ಅದೊಂದು ಪರಂಪರೆಯಾಗಿ ನಮ್ಮಲ್ಲಿ ಬಂದದ. ನಗರಗಳಲ್ಲೂ ನಾನು ಹೇಳ್ತಿರ್ತೀನಿ, ಎಷ್ಟೋ ಹೋಟೆಲ್ಗಳು ಇರ್ತಿರ್ತಾವ, ಅಲ್ಲಿ ಹೋಟೆಲ್ನಾಗ ಗಿರಾಕಿಗಳಕ್ಕಿಂತ ಆಳ ಹೆಚ್ಚಿರ್ತಾವ, ಸಪ್ಲೈಯರ್ಗಳು ಜಾಸ್ತಿ ಇರ್ತಾವ, ಟೇಬಲ್ ವರ್ಸವ್ರ ಜಾಸ್ತಿ ಇರ್ತಾರ, ಹೌದಲ್ಲ? ಸೊ ಅದನ್ನ ನೋಡಿದಾಗ ಅನಿಸ್ತೈತಿ, ಓಕೆ ಇಲ್ಲಿ ಕಾಲ್ ತುಲೆ ಒಬ್ಬ ಬಂದ್ ನಿಮ್ ಕಡೆಯಿಂದ ಕೇಳಿ ಹೋಗಿರ್ತಾನೆ ಏನ್ ಬೇಕ್ರಿ ಅಂತ ಹೇಳಿ, ಆನಂತರ ಮತ್ 3 ಮಂದಿ ಬರ್ತಾರ ಏನ್ ಬೇಕಾಗಿತ್ರಿ ಅಂತ ಹೇಳಿ. ಅವಾಗ ನೀವು ತಿಳ್ಕೊಬೇಕು, ಓಕೆ ಈ ಹೋಟೆಲ್ದೊಳಗ ಬರೋರಿ ವ್ಯವಸ್ಥೆ ಇಲ್ಲ, ಎಲ್ಲರಿಗೂ ಕೆಲಸ ಕೊಟ್ಟಿಲ್ಲ ಇಲ್ಲಿ ಮಾಲಕ ಅಂತ ಹೇಳಿ. ಮತ್ ಕೆಲವರು ಮಾಲಕರನ್ನ ಹಂಗಿರ್ತಾವ, ಮಾಲಕರ ತಿಳುವಳಿಕೆನ ತಪ್ಪುಗಳು ಇರ್ತಾವ. ನಾನು ಅಂತ ಒಂದು ಸಂಸ್ಥೆ ಒಳಗೆ ಕೆಲಸ ಮಾಡಿ ಬಂದಿನಿ. ಸುಮ್ಮನೆ ನೌಕರಿ ತಗೋತಾರ, ನೌಕರಿ ಒಟ್ಟು ತಗೋತಾ ಹೋಗ್ತಾರ, ಆದ್ರೆ ನಿಜವಾಗಿ ಅವ್ರಿಗೆ ಎಲ್ಲರಿಗೂ ಸಫಿಶಿಯಂಟ್ ಅಡಿಕ್ವೇಟ್ ಕೆಲಸ ಐತೇನು ಅಂತ ಮಾಲಕ್ ಚೆಕ್ ಮಾಡೋದಿಲ್ಲ. ಹಾಗೆ ಮಾಡದೆ ಹೋದಾಗ ಅದು ಸಂಘಟನೆಗೆ ದೊಡ್ಡ ಹೊಡೆತ ಬೀಳ್ತಾ ಹೋಗ್ತದೆ. ಯಾಕಂದ್ರೆ ಎಲ್ಲರಿಗೂ ಪೇಮೆಂಟ್ ಅಂತೂ ಕೊಡಬೇಕು, ಬಟ್ ಅವ್ರ ಕಾಂಟ್ರಿಬ್ಯೂಷನ್ ಬರಾಕತ್ತೈತೋ ಇಲ್ಲೋ, ಆರ್ ದೇ ರಿಯಲಿ ರಿಕ್ವೈರ್ಡ್ ಟು ದ ಆರ್ಗನೈಸೇಷನ್ ಆರ್ ನಾಟ್. ಇದನ್ನ ನೀವು ಇದಕ್ಕಾಗಿ ನಮ್ಮಲ್ಲಿ ಏನಂತ ಕರಿತೀವಿ, HR ಅಂತ ಕರಿತೀವಿ, HR ಡಿಪಾರ್ಟ್ಮೆಂಟ್. HR ಡಿಪಾರ್ಟ್ಮೆಂಟ್ ಅನ್ನೋದು ಎದಕ್ಕೆ ಇರಬೇಕು ಅಂದ್ರೆ ಇದನ್ನ ನೋಡ್ಕೊಳಕ್ಕೆ ಇರಬೇಕು, ಹ್ಯೂಮನ್ ರಿಸೋರ್ಸ್ ಡಿಪಾರ್ಟ್ಮೆಂಟ್. HR ದವ್ರ ಕೆಲಸನ ಅದ ಪೂರ್ತಿ ಚೆಕ್ ಮಾಡೋದು. ನಿಮ್ಗೆ ಗೊತ್ತದ, ಈ ರಿಕ್ರೂಟ್ಮೆಂಟ್ ಅನ್ನೋಂಥದ್ದೇ, ರಿಕ್ರೂಟ್ಮೆಂಟ್ ಅನ್ನೋಕ್ಕಿಂತಲೂ ಪರ್ಸೋನೆಲ್ ಅಡ್ಮಿನಿಸ್ಟ್ರೇಷನ್ ಅಂತ ಬರ್ತದೆ ಮಿತ್ರರೇ. ಸುಮ್ಮನೆ ನಿಮ್ ಕಾಂಟೆಕ್ಸ್ಟ್ ದಾಗ ಹೇಳಕತ್ತೀನಿ, ಪರ್ಸೋನೆಲ್ ಅಡ್ಮಿನಿಸ್ಟ್ರೇಷನ್ ಅನ್ನೋದೇ ಇಷ್ಟು ದಪ್ಪಣ ಪುಸ್ತಕ ಐತಿ. ಪರ್ಸೋನೆಲ್ ಅಡ್ಮಿನಿಸ್ಟ್ರೇಷನ್, ಸಿಬ್ಬಂದಿ ಆಡಳಿತ ಅಂತ. ಸೊ ಅದೆಲ್ಲ, ಈ ಎಲ್ಲಾ ವಿಷಯ ಅದರ ಅಂಡರ್ದೊಳಗೆ ಬರ್ತದೆ. ಅಂದ್ರೆ ವ್ಯಕ್ತಿಗಳು ನಿಜವಾಗಿ ಒಂದು ಸಂಘಟನೆಗೆ ಬೇಕಾ? ಓಕೆ, ಬೇಕು. ಬೇಕಾದ್ರೆ ಎಂತವ್ರು ಬೇಕು, ಯಾವ ಉದ್ದೇಶಕ್ಕೆ ಬೇಕು, ಯಾವ ಆಧಾರದ ಮೇಲೆ ಅವರನ್ನ ಆಯ್ಕೆ ಮಾಡ್ಕೊಳ್ಬೇಕು, ಆಯ್ಕೆ ಮಾಡಿಕೊಂಡು ಅವರಿಗೆ ತರಬೇತಿ ಹೇಗೆ ಕೊಡಬೇಕು, ತರಬೇತಿ ಕೊಟ್ಟ ಬಳಿಕ ಅವರಿಗೆ ವೇತನ ಭತ್ಯೆ ಇತ್ಯಾದಿಗಳನ್ನು ಹೇಗೆ ನಿರ್ಧರಿಸಬೇಕು, ಅವರಿಂದ ಕೆಲಸಗಳನ್ನು ಹೇಗೆ ತೆಗೆದುಕೊಳ್ತಾ ಇರಬೇಕು, ಹೇಗೆ ಅವರಿಗೆ ಲೀಡರ್ಶಿಪ್ ಗಳನ್ನು ಕೊಡಬೇಕು, ಹೇಗೆ ಅವರಿಗೆ ಇನ್ ಸರ್ವಿಸ್ ಟ್ರೈನಿಂಗ್ ಗಳನ್ನು ಕೊಡಬೇಕು, ಹೇಗೆ ಅವರನ್ನ ಮೋಟಿವೇಟ್ ಮಾಡ್ತಾ ಇರಬೇಕು. ಒಂದು ವೇಳೆ ಅವರು ಎಲ್ಲರೂ ಸರಿ ಇರೋದಿಲ್ಲ, ಸರಿ ಇರಲಾರದವರನ್ನು ದಾರಿಗೆ ತರೋದಕ್ಕೆ ಶಿಸ್ತು ಕ್ರಮಗಳು, ಡಿಸಿಪ್ಲಿನರಿ ಮೀಸರ್ಸ್ ಎಂತವಿರಬೇಕು, ಇದೆಲ್ಲ ತುಂಬಾ 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 ದೊಡ್ಡದಾದಂತ ಒಂದು ಅಧ್ಯಾಯ. ಸೊ ಇದೆಲ್ಲ ಇಲ್ಲಿ ಬರ್ತದ. ಹಂಗ ಮರೆಮಾಚಿದ ನಿರುದ್ಯೋಗ ಇರೋದು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಮ್ಮಲ್ಲಿ HR ಕುರಿತಾಗಿ ಸರಿಯಾದ ತಿಳುವಳಿಕೆ ಇಲ್ಲ ಅಂತ. We don't know how to utilize human resource. That is why there is disguised unemployment. If at all there is disguised unemployment, it is because of this absence of HR department.
ಇನ್ನ ರಚನಾತ್ಮಕ ನಿರುದ್ಯೋಗ, ಸ್ಟ್ರಕ್ಚರಲ್ ಅನ್ಎಂಪ್ಲಾಯ್ಮೆಂಟ್. ಇದ್ರ ಮ್ಯಾಗ ಪ್ರಶ್ನೆಗಳು ಆಗ್ಲೇ ಹೇಳಿದ್ನೆಲ್ಲ ಬಹಳ ಸಲ ಬಂದಾವ. ಯಾವ್ದಕ್ಕೆ ನೀವು ಮರಿಮಾಚಿದ ನಿರುದ್ಯೋಗ ಅಂತ ಕೇಳ್ತಾರಂತಂದ್ರೆ, ಹೀಸ್ ಮಾರ್ಜಿನಲ್ ಪ್ರೊಡಕ್ಟಿವಿಟಿ ಈಸ್ ಜೀರೋ. ಅಂಚಿನ ಉತ್ಪಾದನೆ 0 ಇದ್ದಾತನನ್ನ ನಾವು ಮರೆಮಾಚಿದ ನಿರುದ್ಯೋಗಿ ಅಂತ ಕರಿತೀವಿ ಅನ್ನುವಂತ ಡೆಫಿನೇಷನ್ ಬರ್ತದೆ. ಸೊ ಆ ಅಂಚಿನ ಉತ್ಪಾದನೆ ಅಂದ್ರೆ ಇದೆ, ಯಾವಾಗಲೂ ಅಂಚು ಎಕನಾಮಿಕ್ಸ್ ಒಳಗ ನಾವು n-1 ಅನ್ನುವಂತ ರೀತಿ ಒಳಗೆ ಹೇಳ್ತೀವಿ. n-1 ಇಲ್ಲಿ 10 ಇದ್ರು 10ರೊಳಗೆ ಒಬ್ಬನ ಏನ್ ತಕ್ಕೋತಿರಲ್ಲ, ನೀವು ಒಬ್ಬನ ಹೊರಗೆ ತೆಗೆದು ನೋಡ್ತಿರಲ್ಲ, ಅವನ ಮಾರ್ಜಿನಲ್, ಅವನ ಉತ್ಪಾದನೆ ಇಫ್ ಇಟ್ ಇಸ್ 0 ಈಸ್ ಡಿಸ್ಕರೇಜ್ಡ್ ಅನ್ಎಂಪ್ಲಾಯ್ಡ್. ರಚನಾತ್ಮಕ ನಿರುದ್ಯೋಗ, ಸ್ಟ್ರಕ್ಚರಲ್ ಅನ್ಎಂಪ್ಲಾಯ್ಮೆಂಟ್, ಇದು ನಿರಂತರವಾಗಿ ಬಹುತೇಕ ಆರ್ಥಿಕತೆಗಳೊಳಗ ಆಗ್ತಾನೆ ಇರ್ತದೆ. ಇದು ಮಾನವನ ನಾಗರಿಕತೆ ಸುಧಾರಿಸ್ತಾ ಹೋದಂಗ, ತಂತ್ರಜ್ಞಾನ ಬದಲಾದಂಗ, ಈಗಿರುವಂತಹ ಕೌಶಲ್ಯಗಳು ಹೊಸ ತೆರನಾದ ಉದ್ಯೋಗಗಳನ್ನ ಕೈಗೊಳ್ಳಲು ಸಾಕಾಗದೆ ಹೋದಾಗ ಅಂತ ಒಂದು ಸಂದರ್ಭದೊಳಗೆ ಉಂಟಾಗುವ ನಿರುದ್ಯೋಗವನ್ನ ರಚನಾತ್ಮಕ ನಿರುದ್ಯೋಗ ಅಂತ ಕರಿತೀವಿ. ಮಾರ್ಜಿನಲ್ ಅಂದ್ರೆ ಎವರೇಜ್ ಅಲ್ಲೋ ಯಪ್ಪ. ಎವರೇಜ್ ಅಂತಂದ್ರ ಗೊತ್ತಾಯ್ತು. ಈಗ 100 ಡಿವೈಡೆಡ್ ಬೈ 100 ಅಂತಂದ್ರೆ ಎವರೇಜ್ 1 ಅಂತ ನಿಮ್ಗೆ ಆಗ್ತದೆ, ಅದು ಬೇರೆ. ಇಲ್ಲ 10 ಜನ ಅದರ, 30 ರೂಪಾಯಿ ಅದಾವ, ಅದನ್ನ ಡಿವೈಡ್ ಮಾಡಿದ್ರೆ ಎವರೇಜ್ ಎಷ್ಟು ಮಂದಿ ಎಷ್ಟು ಸಿಗುತ್ತೆ ಒಬ್ಬೊಬ್ಬ ಅಂದ್ರೆ 3 ರೂಪಾಯಿ ಸಿಗ್ತಾವ, ಅದು ಎವರೇಜ್. ಇದು ಕೊನೆಯ ವ್ಯಕ್ತಿಯ ಉತ್ಪಾದನೆ. ಸಿಂಪಲ್ ಆಗಿ ಹೇಳಕತ್ತೀನಲ್ಲ, 10 ಮಂದಿ ಅದಾರ ಅಂದ್ರೆ ಒಬ್ಬನು ಸರಿಸ್ಬಿಡೋದು, ಬಿಡಿಸ್ಬಿಟ್ಟು ನೋಡೋದು ಉತ್ಪಾದನೆ ಒಳಗೆ ಏನಾರ ಫರ್ಕ್ ಆತೇನು ಅಂತ. ಫರ್ಕ್ ಆಗಿಲ್ಲ ಅಂದ್ರೆ ಮತ್ತೆ ಅದಕ್ಕೆ ಹೇಳಕತ್ತೀನಿ, ಆ ಪಾಪ ಯಾವನೋ ಒಬ್ಬನ ತೆಗೆದದ್ದನ ಅವನೇ ನಿರುದ್ಯೋಗಿ ಅಂತಲ್ಲ. ಇಲ್ಲಿ ಯಾವನರೇ ಒಬ್ಬನ ಎಕ್ಸ್, ಅದಕ್ಕೆ ನಾನು ಇಲ್ಲಿ ಹೇಳಿದೀನಿ XYZ ಅವನೇ ನಿರುದ್ಯೋಗಿ ಅಂತಲ್ಲ. ನೀವು ಎಕ್ಸ್ ಅನ್ನು ತೆಗೆದ್ರು ಸೇಮ್ ರಿಸಲ್ಟ್ ಬರ್ತದ, ವೈ ನ ತೆಗೆದ್ರು ಸೇಮ್ ರಿಸಲ್ಟ್ ಬರ್ತದ, ಜೆಡ್ ಅನ್ನು ತೆಗೆದ್ರು ಸೇಮ್ ರಿಸಲ್ಟ್ ಬರ್ತದ. ದಟ್ ಈಸ್ ಮಾರ್ಜಿನಲ್. ಎನಿ ಪರ್ಸನ್ ಯು ಕನ್ಸಿಡರ್ ಹಿಮ್ ದ ಲಾಸ್ಟ್ ಒನ್. ಓಕೆ, ಸೊ ಈ ರಚನಾತ್ಮಕ ನಿರುದ್ಯೋಗ ಅನ್ನುವಂಥದ್ದು, ಸ್ಟ್ರಕ್ಚರಲ್ ಅನ್ಎಂಪ್ಲಾಯ್ಮೆಂಟ್ ಯಾವಾಗ ಉಂಟಾಗ್ತೈತಿ ಅಂತಂದ್ರೆ, ದೇರ್ ಈಸ್ ಚೇಂಜ್ ಇನ್ ದ ಸ್ಟ್ರಕ್ಚರ್ ಆಫ್ ದ ಎಕಾನಮಿ. ಅರ್ಥವ್ಯವಸ್ಥೆಯ ರಚನೆ ಒಳಗೆ, ಅರ್ಥವ್ಯವಸ್ಥೆ ರಚನೆ ಅಂದ್ರೆ ಉದ್ಯೋಗದ ರಚನೆ ಒಳಗೆ, ಅರ್ಥವ್ಯವಸ್ಥೆಯಲ್ಲಿನ ಉದ್ಯೋಗದ ರಚನೆಯಲ್ಲಿ ಉಂಟಾಗುವಂತಹ ಬದಲಾವಣೆಯಿಂದ ಕೆಲವರು ನಿರುದ್ಯೋಗಿಗಳು ಆಗ್ತಾರೆ. ಫಾರ್ ಎಕ್ಸಾಂಪಲ್, ಮೊನ್ನೆ ಈಗ ಒಂದು ತಿಂಗಳದಿಂದ ಯಾವಾಗ ಪೇಪರ್ ಬಂದಿತ್ತು, ಪತ್ರಿಕೆ ಒಳಗೆ ಬಂದಿತ್ತು, ತಾವು ಗಮನಿಸಿರ್ಬೋದು. ಸುಮಾರು ಎಷ್ಟೋ ಸಾವಿರ ಸರ್ಕಾರಿ ಉದ್ಯೋಗಿಗಳು ಸದ್ಯ ಇರುವಂತ ಸರ್ಕಾರಿ ಉದ್ಯೋಗಿಗಳು ಅವ್ರಿಗೆ ಲಾಸ್ಟ್ ಚಾನ್ಸ್ ಕೊಟ್ಟಾರ. ಏನಂದ್ರ, ಯು ಶುಡ್ ಪಾಸ್ ಕಂಪ್ಯೂಟರ್ ಎಕ್ಸಾಮ್ ಅಂತ. ಯು ಶುಡ್ ಪಾಸ್ ಕಂಪ್ಯೂಟರ್ ಎಕ್ಸಾಮ್ ಆರ್ ಎಲ್ಸ್ ಯು ಆರ್ ಥ್ರೋನ್ ಔಟ್ ಅಂತ. ಇದು ಗವರ್ಮೆಂಟ್ ಅನ್ನೋ ಕಾರಣಕ್ಕೆ ಇಲ್ಲಿವರೆಗೆ ನಾನು ನಡ್ಕೊಂಡು ಬಂದದ. ಖಾಸಗಿ ಒಳಗೆ ಹಂಗಿಲ್ಲ. ಖಾಸಗಿ ಒಳಗೆ ಅಲ್ಲಿ ಬದಲಾದಂತ ಉದ್ಯೋಗವನ್ನ ನಿಮಗೆ ಮಾಡಕ್ ಬರಲಿಲ್ಲ ಅಂದ್ರೆ ಅವತ್ತರ ಮನೆಗೆ ಕಳಿಸ್ಬಿಡ್ತಾರ. ನಡ್ರಿ, ನಾಳಿಂದ ನಮ್ಮಲ್ಲಿ ಇನ್ಕಮಠ ಕೈಯಿಂದ ಅಗದು ತಲೆಯಿಂದ ಮಣ್ಣು ಹೊತ್ತು ಕೆಲಸ ಇತ್ತು, ಇಲ್ಲಿವರೆಗೆ ಮಾಡ್ಯಾರಿ, ನಾಳೆಯಿಂದ ಟ್ರ್ಯಾಕ್ಟರ್ ಬರಾಕತ್ತದ, ಇಲ್ಲ ನಾಳೆಯಿಂದ JCB ಬರಾಕತ್ತದ, ಸಾರಿ ಯು ಗೋ ಹೋಮ್ ಅಂದ್ಬಿಡ್ತಾರೆ. ನಮ್ಮಲ್ಲಿ ಸರ್ಕಾರ ಅನ್ನೋ ಕಾರಣಕ್ಕೆ ಅವರು ಟೈಮ್ ಕೊಟ್ಟಾರ. ಏನು ಅಂದ್ರೆ, ಕಂಪ್ಯೂಟರ್ ಲಿಟ್ರಸಿ ಟೆಸ್ಟ್, ಅದನ್ನ ಈಗಾಗಲೇ ಎಷ್ಟೋ ಸಲ ಅವ್ರಿಗೆ ಅವಕಾಶ ಕೊಟ್ಟಾರಂತ, ಆದ್ರೂ ಪಾಸ್ ಆಗಿಲ್ಲ ಅವರು. ಪಾಸ್ ಆಗಬಾರ. ಇದು ಕೊನೆ ಅವಕಾಶ ಕೊಟ್ಟಾರ. ಗ್ರೂಪ್ C ಅಂಡ್ B ದವರು, ಮೇನ್ಲಿ ಇದು ಡಿ ದವ್ರಿಗಿಲ್ಲ, ಮೇನ್ಲಿ ಗ್ರೂಪ್ C ಅಂಡ್ D ದವರಿಗೆ ಅವಕಾಶ ಕೊಟ್ಟಾರ. ಈ ಸಲ ನೀವು ಕಂಪ್ಯೂಟರ್ ಟೆಸ್ಟ್ ಪಾಸ್ ಆಗಿಲ್ಲ ಅಂದ್ರೆ ಒಂದು ನೌಕರಿ ತೆಗೆಯೋದು, ಇಲ್ಲ ಅಂದ್ರೆ ನಿಮ್ಗೆ ಯಾವ್ದು ಇನ್ಕ್ರಿಮೆಂಟ್ ಇಲ್ಲ, ಹಿಂಗೇನೇನೋ ಶಿಸ್ತು ಕ್ರಮಗಳನ್ನ ಕೈಗೊಳ್ಳಕತ್ತಾರ. ಸೊ ಯಾಕೆ ಇದನ್ನ ಹೇಳಕತ್ತೀನಿ ಅಂದ್ರೆ, ಬದಲಾದ ಸನ್ನಿವೇಶದೊಳಗ ಇಲ್ರಿ ನಾನು ಬರ್ಕೋತನ ಕೊಂಡ್ರವ್ರಿ ಅಂತ ಯಾವರೇ ಇದ್ದ, ನಾನು ಕಂಪ್ಯೂಟರ್ ನನಗೆ ಮುಟ್ಟೋದು ಆಗೋದಿಲ್ರಿ ಅಂತಿದ್ರೆ, he becomes unemployed in this form, structural unemployment. ಸೊ ಅದಕ್ಕಾಗಿ ಬದಲಾದ ತಂತ್ರಜ್ಞಾನದಿಂದಾಗಿ ಉಂಟಾಗುವ ನಿರುದ್ಯೋಗವನ್ನ ನಾವು ರಚನಾತ್ಮಕ ನಿರುದ್ಯೋಗ ಅಂತ ಕರಿತೀವಿ. ಹೌದು, ನೋ ಇನ್ಕ್ರಿಮೆಂಟ್ಸ್, ನೋ ಪ್ರಮೋಷನ್ಸ್, ಹೌದು ಹಂಗೈತೆ. ಹೌದು, ಇವೆಲ್ಲ ಬೇಕು. ಈಗ ಪ್ರಾಯಶಃ ನಾನು 1990ರ ಆರಂಭದೊಳಗೆ ಸ್ನಾತಕೋತ್ತರ ಪದವಿಯನ್ನ ಪಡೆದವ ನಾನು, ಹೌದಾ? ಸೊ ನಂದು ಸ್ನಾತಕೋತ್ತರ ಪದವಿ ಮುಗಿದ 30 ವರ್ಷ ಆಯ್ತು. ನಮ್ಮ ಕಾಲದೊಳಗೆ ಕಂಪ್ಯೂಟರ್ ನಮಗೆ ನೋಡಾಕನೂ ಸಿಗ್ತಿರ್ಲಿಲ್ಲ. ಅಂದ್ರೆ ನಾವು ಕಲಿಯುವ ವಯಸ್ಸಿನಲ್ಲಿ ಕಂಪ್ಯೂಟರ್ ಕಲಿಯೋದು ಅಂತ ನಮಗೆ ಬರಲಿಲ್ಲ.
ನಾವು ಕಲಿಯುವ ವಯಸ್ಸಿನಲ್ಲಿ ಕಂಪ್ಯೂಟರ್ ಕಲಿಯೋದು ಅಂತ ಬರಲಿಲ್ಲ. ಓಕೆ, ಅವಾಗ ಕಂಪ್ಯೂಟರ್ ಕಲಿಯೋದು ಬರಲ್ಲ ಅನ್ನೋದನ್ನೇ ನೆಪ ಆಗಿಟ್ಟುಕೊಂಡು ನಾನು ಒಂದು ವೇಳೆ ಕಂಪ್ಯೂಟರ್ ಕಲಿಯದೇ ಹೋಗಿದ್ರೆ ಕಳೆದ 20-25 ವರ್ಷಗಳಿಂದ ನಾನು ಉದ್ಯೋಗಿಯಾಗಿರೋದಕ್ಕೆ ಸಾಧ್ಯನೇ ಇದ್ದಿರಲಿಲ್ಲ. ಯಾಕಂದ್ರೆ ನಾನು ಪತ್ರಿಕೋದ್ಯಮದಲ್ಲಿ ಇದ್ದಾಗಲೂ ಕೂಡ ನಾವು ಕೆಲಸ ಮಾಡೋದೇ ಕಂಪ್ಯೂಟರ್ಗಳ ಮೂಲಕ. ಕಂಪ್ಯೂಟರ್ ಗೊತ್ತಿಲ್ಲ ಅಂದ್ರೆ ನಮಗೆ ನೌಕರಿನೇ ಇಲ್ಲ. ಹೌದಾ? ಇವತ್ತಿಗೂ ನಾನು ಉದ್ಯೋಗ ಮಾಡ್ತಿರೋದು ನನಗೆ ಕಂಪ್ಯೂಟರ್ ಕೌಶಲ್ಯ ಐತಿ ಅನ್ನೋ ಕಾರಣಕ್ಕೆ ಹೊರತಾಗಿ ಇದನ್ನ ಬಿಟ್ಟರೆ ಮತ್ತೆ ನನಗೆ ಇವತ್ತಿಗೆ ಟುಡೇ ಇಟ್ ಸೆಲ್ಫ್ ಐ ಬಿಕಮ್ ಅನ್ಎಂಪ್ಲಾಯ್ಡ್ ಪ್ರೊವೈಡೆಡ್ ಐ ಆಮ್ ನಾಟ್ ಹ್ಯಾವಿಂಗ್ ದ ಸ್ಕಿಲ್ಸ್ ಟು ಹ್ಯಾಂಡಲ್ ದಿಸ್ ಕಂಪ್ಯೂಟರ್. ಹೌದಲ್ಲ? ಸೊ ಹೀಗೆ ರಚನಾತ್ಮಕ ನಿರುದ್ಯೋಗ ಎಂಬುದು ಬದಲಾದ ತಾಂತ್ರಿಕತೆಯಿಂದಾಗಿ ಉಂಟಾದ ನಿರುದ್ಯೋಗದ ಒಂದು ಸನ್ನಿವೇಶ ಪರಿಸ್ಥಿತಿ. NEP ಅಡಾಪ್ಟ್ ಆದ್ಮೇಲೆ ಟೀಚರ್ಸ್ಗೆ ಟೀಚಿಂಗ್ ಒಟ್ಟಿದ್ದು ಸಹ ಸ್ಟ್ರಕ್ಚರಲ್ ಅನ್ಎಂಪ್ಲಾಯ್ಮೆಂಟ್ ಬರುತ್ತಾ ಸರ್ ಅಂತ. ಟೀಚರ್ಸ್ಗೆ ಟೀಚಿಂಗ್ ಕೊಟ್ಟಿದ್ದು ಗೊತ್ತಾಗ್ಲಿಲ್ಲ. ಏನ್ ಹೇಳತ್ತೀರಿ ಅಂತ ಗೊತ್ತಾಗಿಲ್ಲ. ಟೀಚರ್ಸ್ಗೆ ಟೀಚಿಂಗ್ ಕೊಟ್ಟಿದ್ದೇನು ಟ್ರೈನಿಂಗ್ ಕೊಟ್ಟಿದ್ದು. ಯಸ್, ಯು ಆರ್ ರೈಟ್. ಸಿ, ಇಟ್ ಇಸ್ ನಾಟ್ ಅನ್ಎಂಪ್ಲಾಯ್ಮೆಂಟ್. ಇದಕ್ಕೇನು ಹೇಳ್ತಾರೆ? ನೋ ನೋ ನೋ, ಯು ನೆವರ್ ಸೇ ಸಾರಿ. ಅದೇ ಸಮಸ್ಯೆ ಅಲ್ಲ. ನಾನು ಆಗಲೇ ಹೇಳಿದ್ನಲ್ಲ, ಪರ್ಸನಲ್ ಅಡ್ಮಿನಿಸ್ಟ್ರೇಷನ್ ಒಳಗೆ ಒನ್ ಆಫ್ ದ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಈಸ್ ಇನ್ ಸರ್ವಿಸ್ ಟ್ರೈನಿಂಗ್. ಇನ್ ಸರ್ವಿಸ್ ಟ್ರೈನಿಂಗ್, ಓರಿಯಂಟೇಶನ್ ಟ್ರೈನಿಂಗ್. ಎಸ್, ಒಬ್ಬ ವ್ಯಕ್ತಿ 30 ವರ್ಷದ ಹಿಂದೆ ಆವಾಗಿನ ಸ್ಕಿಲ್ಗಳ ಆಧಾರದ ಮೇಲೆ ಆತ ನೇಮಕಗೊಂಡಾನ. ಅದೇ ಸ್ಕಿಲ್ ಅನ್ನ ಇಟ್ಕೊಂಡು ರಿಟೈರ್ ಆಗೋ ಮಟ್ಟ ನೌಕರಿ ಮಾಡ್ಕೊತ ಹೋದ ಅಂತಂದ್ರೆ ಒಂದು ಆತ ಉಪಯೋಗ ಆಗಿರೋದಿಲ್ಲ ಆ ಸಂಘಟನೆಗೆ, ಅಥವಾ ಸಂಘಟನೆಯವರು ಆತನನ್ನ ಬಳಸ್ಕೊಂಡಿಲ್ಲ ಅಂತನ್ನೇ ಅರ್ಥ. ನಾವು ಮೊದಲಿನ ಕಾಲಕ್ಕ ಸೈ, ಅದರಲ್ಲೂ ಈಗಿನ ಕಾಲಕ್ಕ ಎವ್ರಿ 2-3 ಇಯರ್ಸ್ ನಾವು ನಮ್ಮನ್ನ ಅಪ್ಗ್ರೇಡ್, ಅದಕ್ಕಾಗಿ ಅದನ್ನ ಏನಂತಾರ ಅಂತಂದ್ರೆ ಅಪ್ ಸ್ಕಿಲ್ಲಿಂಗ್ ಅಂಡ್ ರೀಸ್ಕಿಲ್ಲಿಂಗ್ ಅಂತ ಕರೀತಾರೆ ಇವತ್ತು. ಹ್ಯಾವ್ ಯು ಹರ್ಡ್ ಆಫ್ ದೀಸ್ ಟರ್ಮ್ಸ್? ಅಪ್ ಸ್ಕಿಲ್ಲಿಂಗ್ ಅಂಡ್ ರೀಸ್ಕಿಲ್ಲಿಂಗ್ ಅಂತ ನೋಡಿ. It is not sufficient that you are a skillful person. Yes, today you are a skillful person, but tomorrow your skills may become irrelevant. You should upskill yourself, you should reskill yourself, then only you will remain relevant. Otherwise, so ಇದು ಬಹಳ ಬಹಳ ಮುಖ್ಯವಾಗಿರುವಂತಹ ಒಂದು ಫಿಲಾಸಫಿ. ಇದು ಇವತ್ತಿನ ಉದ್ಯೋಗದೊಳಗ ಈ ಕೌಶಲ್ಯಗಳು ನಿರಂತರವಾಗಿ ಸತತವಾಗಿ ಅಪ್ಗ್ರೇಡ್ ಆಗದೆ ಹೋದ್ರೆ ಅಗೇನ್ ಯು ಬಿಕಮ್ ರಿಡಂಡೆಂಟ್. ಇದೊಂದು ನಮ್ಮನಿ ನಿಮ್ಮ ಮೊಬೈಲ್ ಜನರೇಷನ್ಗಳು ಬರ್ತಾವಲ್ಲ, ಯಾವ್ದೋ ಆಂಡ್ರಾಯ್ಡ್ ಅಂತ ಆಂಡ್ರಾಯ್ಡ್, ಅಥವಾ ನಾವು ಈ ವಿಂಡೋಸ್ ಯಾವ್ದೋ 7 ಅಂತಿತ್ತು, 8 ಬಂತು, 9 ಬಂತು, 10 ಬಂತು, 11 ಬಂತು, ಬರ್ತಾ ಇದಾವಿಲ್ಲ. ಸೊ ದಟ್ ಈಸ್ ಹೀಗೆ ಸ್ಟ್ರಕ್ಚರಲ್ ಅನ್ಎಂಪ್ಲಾಯ್ಮೆಂಟ್ ಬಿಕಮ್ಸ್ a common phenomena when the people are not able to cope up with new needs of jobs. Okay, so ಇದಕ್ಕೆ ನಾನು ಉದಾಹರಣೆ ಹೇಳಿದೀನಿ. ಒಂದು ಹಳ್ಳಿಯಾಗ ಟ್ರ್ಯಾಕ್ಟರ್ ಬಂತು ಅಂತಂದ್ರೆ ಎತ್ತ ಹೊಡೆಯವರೆಲ್ಲ ಖಾಲಿ ಆಗಿಬಿಡ್ತಾರೆ. ಒಂದು ಹಳ್ಳಿಯಾಗ ಒಂದು ಟ್ರ್ಯಾಕ್ಟರ್ ಬಂದ್ಬಿಟ್ರೆ ಒಂದು 50 ಜೋಡಿ ಎತ್ತ ಹೊಡೆಯವ್ರು ಖಾಲಿ ಆಗಿಬಿಡ್ತಾರೆ. ಸೊ ಅವೆಲ್ಲ ಘರ್ಷಣಾತ್ಮಕ ನಿರುದ್ಯೋಗ ಅಂತ. ಘರ್ಷಣಾತ್ಮಕ ನಿರುದ್ಯೋಗ, ಫ್ರಿಕ್ಷನಲ್ ಅನ್ಎಂಪ್ಲಾಯ್ಮೆಂಟ್. ಫ್ರಿಕ್ಷನಲ್ ಅನ್ಎಂಪ್ಲಾಯ್ಮೆಂಟ್ ಅಂತಂದ್ರೆ ಒಂದು JCB ಬಂದ್ರೆ 10 ಟ್ರ್ಯಾಕ್ಟರ್ ಖಾಲಿ ಹಾಕವ್ ಮಲ್ಲಿಕ. ದಿಸ್ ಈಸ್ ಅನದರ್ ಫರ್ದರ್ ಸ್ಟೇಜ್. ಇದು ಒಂದು ಟ್ರ್ಯಾಕ್ಟರ್ ಬಂದ್ರೆ 50 ಮಂದಿ ರೈತರು ಖಾಲಿ ಆಗಿದ್ರು, ಒಂದು JCB ಬಂದ್ರೆ 10 ಟ್ರ್ಯಾಕ್ಟರ್ ಖಾಲಿ ಹಾಕವ್. ಇದು ನೋಡ್ರಿ ಹಿಂಗೈತಿ ಹೊಡ್ತಾ ಅಂದ್ರೆ. ಸೊ ಘರ್ಷಣಾತ್ಮಕ ನಿರುದ್ಯೋಗ, ಫ್ರಿಕ್ಷನಲ್ ಅನ್ಎಂಪ್ಲಾಯ್ಮೆಂಟ್. ದಿಸ್ ಟೈಪ್ ಆಫ್ ಅನ್ಎಂಪ್ಲಾಯ್ಮೆಂಟ್ takes place particularly in highly qualified category of people in metros or say urban areas. ಘರ್ಷಣಾತ್ಮಕ ನಿರುದ್ಯೋಗ ಹೇಗೆ? ಉದಾಹರಣೆ, ಇಲ್ಲಿ ಒಬ್ಬ ವ್ಯಕ್ತಿಗೆ ಉದ್ಯೋಗ ಇರ್ತದ, ಅವ ಏನ್ ಮಾಡ್ತಾನಂತಂದ್ರೆ ಈ ಉದ್ಯೋಗ ಬಿಟ್ಟು ಇನ್ನೊಂದು ಉದ್ಯೋಗಕ್ಕೆ ಹೋಗ್ತಾನ. ಇದು ಇವತ್ತು ಕಾಮನ್ ಆಗಿ, ಇವನ್ I too come under this category, but fortunately I never felt myself unemployed in my whole career. The present service I am doing is my fifth organization. ಇಲ್ಲಿ ಒಬ್ಬ ವ್ಯಕ್ತಿ ತನ್ನ ಪ್ರೊಫೈಲ್ ಅನ್ನು ಬಿಲ್ಡ್ ಅಪ್ ಮಾಡ್ಕೋತಿರ್ತಾನೆ. ಯಾವಾಗಲೂ ಒಬ್ಬ ವ್ಯಕ್ತಿ ತನ್ನ ಪ್ರೊಫೈಲ್ ಬಿಲ್ಡ್ ಮಾಡ್ಕೋತಿರ್ತಾನೆ. ಸೊ yes, that is what the certainly. ಸೊ ಈಗ ನೀವು ಗವರ್ಮೆಂಟ್ ಇದ್ದದಕ್ಕ ಗ್ಯಾಪ್ ಮಾಡ್ಕೋತೀರಿ. ಇವ್ ನಮ್ ಖಾಸಗಿ ಇದ್ದವ್ರು ಏನ್ ಮಾಡ್ತಾರಂತಂದ್ರ ಅಲ್ಲೇ ಇದ್ದು ಎಲ್ಲ ಇವ್ ಅರ್ಜಿ ಹಾಕ್ಯಾಣ,
ಅಲ್ಲಿ ಇಂಟರ್ವ್ಯೂ ಹೋಗ್ಯಾಣ ಅನ್ನೋದು ಇಲ್ಲಿ ಗೊತ್ತಾಗ್ತಿರ್ತದ. ಅದಕ್ಕಾಗಿ ಏನ್ ಮಾಡ್ತಾರ ಅಂತಂದ್ರೆ ಇವರು ಒಂದು ಒಳ್ಳೆ ಸರ್ವಿಸ್ ರೆಕಾರ್ಡ್ ಅನ್ನ ಕ್ರಿಯೇಟ್ ಮಾಡ್ಕೋತಾರ. ನೀಟಂಗೆ ರೆಸ್ಯೂಮ್ ರೆಡಿ ಮಾಡ್ಕೊಂಡು ಬಳಕ ಒನ್ ಫೈನ್ ಡೇ ಫುಲ್ ಕಾನ್ಫಿಡೆಂಟ್ ಇದ್ದವ್ರು ಇವ್ರು ಮಾಡೋ ಕೆಲಸ ಅಲ್ಲ, ಇದು ಸಿಕ್ಕವ್ರೆ ಮಾಡೋ ಕೆಲಸ ಅಲ್ಲ. ಮತ್ತೆ ಅದಕ್ಕಾಗಿ ಗಮನಿಸಬಹುದು ನೀವು, ಇದೆಲ್ಲ ನಿಮಗೆ ಇಲ್ಲಿ ಪ್ಲಸ್ ಅಂಡ್ ಮೈನಸ್ ಎರಡೂ ಇರ್ತದೆ. ಒಬ್ಬ ವ್ಯಕ್ತಿ ಇದು ರಿಸ್ಕ್, ಇದು ಯಾವಾಗ್ಲೂ ಹೌದೌದೌದು ಅಲ್ಲ ದಟ್ ಇಸ್ ವಾಟ್ ಇಲ್ಲಿ ರಿಸ್ಕ್ ಇರ್ತದೆ. ಬಟ್ ಯಾರು ರಿಸ್ಕ್ ತಗೋತಾರಲ್ಲ ಅವರು ಚಲೋರೇ ಆಗ್ಬೋದು, ಹಾನಿನೂ ಆಗ್ಬೋದು. ಅಂಡ್ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಬೋತ್. I have got big jumps when I changed my job from one organization to another organization, and on certain occasions when the things were not in my favor, naturally I suffered some loss also. It just happens, and you should be ready for that. illa andre ಅದರ ಸಂಘಟನೆ ಒಳಗ ನಿಮಗೆ 500 1000 ಇನ್ಕ್ರಿಮೆಂಟ್ ಕೊಟ್ಕೋತ ಹೋಗ್ತಾರೆ ವರ್ಷಕ್ಕೊಮ್ಮೆ. ಸೊ ಅಷ್ಟು ಕಣ ನೀವು इश्क रिस्क है तो इश्क भी है, या जरूर सो ಹಿಂಗ ಆಗ್ತಿರ್ತಾವ. ಓಕೆ, ಶೇರ್ ಮಾರ್ಕೆಟ್ ಟೈಪ್ ಅನ್ಬಹುದು, ಬಟ್ ಡಿಫರೆಂಟ್ ಸ್ಟೋರಿ ಅಂತ ಹೇಳ್ಬೋದು. ಒಟ್ನೊಳಗ ಇಲ್ಲಿ ಒಬ್ಬ ವ್ಯಕ್ತಿ ಸದ್ಯದ ಉದ್ಯೋಗ ಬಿಟ್ಟು ಇನ್ನೊಂದು ಉದ್ಯೋಗ ಪಡೆಯಲು ಮಧ್ಯದೊಳಗೆ ನಿರುದ್ಯೋಗಿಯಾಗಿರುವ ಸ್ಥಿತಿಯನ್ನು ಘರ್ಷಣಾತ್ಮಕ ನಿರುದ್ಯೋಗ ಎಂದು ಕರೆಯುತ್ತೇವೆ. ಆವರ್ತ ನಿರುದ್ಯೋಗ ಇವು ಬರ್ತಾವ. ಆವರ್ತ ನಿರುದ್ಯೋಗ, ಸೈಕ್ಲಿಕಲ್ ಅನ್ಎಂಪ್ಲಾಯ್ಮೆಂಟ್. It moves up and down with the movement of an economy. ಒಂದು ಅರ್ಥವ್ಯವಸ್ಥೆ ತುಂಬಾ ಚೆನ್ನಾಗಿ ಸ್ಮೂತ್ ಆಗಿ ಮೇಲಕ್ಕೆ ಹೋಗ್ತಾ ಇದ್ರೆ ಬಹುತೇಕ ಎಲ್ಲರಿಗೂ ಉದ್ಯೋಗ ಅನ್ನೋ ರೀತಿಯೊಳಗೆ ಸಿಗ್ತಾವ. ಎಲ್ಲರಿಗೂ ಉದ್ಯೋಗ ಅಂತ ಸಿಗ್ತಾವ. ಕೆಲವು ಸಂದರ್ಭದೊಳಗೆ ನೀವು ನೋಡಿರ್ಬೋದು, ಎದ್ದು ನಿಲ್ಲಾಕ ಬರಲಾರದವನು ಸಹಿತ ಅವತ್ತು ಕೆಲಸಕ್ಕೆ ಕರೆದಿರ್ತಾರ. ಎದ್ದು ನಿಲ್ಲಾಕ ಬರಲಾರದವನು ಅದ್ರ ಅರ್ಥ ಅಷ್ಟ ಬಂದ್ರೆ ಉಪಯೋಗಪ ಅನ್ನೋ ಆಗಿರ್ತದ ಪರಿಸ್ಥಿತಿ. ಸೊ ಅವಾಗ ಉದ್ಯೋಗಗಳು ತುಂಬಾ ಪೀಕ್ದೊಳಗದಾವ ಅಂತ ಅದು ಸಂಕೇತ. ಇನ್ನು ಕೆಲವು ಟೈಮ್ದೊಳಗ ಚಲೋ ದುಡಿಯವ್ರಿಗೇನ ಕೆಲಸ ಇರೋದಿಲ್ಲ. ಇನ್ನು ಕಾಂಚ್ ಪೀಚ್ ಇದ್ದವ್ರನ್ನಂತೂ ಸಮೀಪ ಕರ್ಕೊಳ್ಳೋದೇ ಇಲ್ಲ. ಹೀಗೆ ಸೈಕ್ಲಿಕಲ್ ಎಕನಾಮಿಕ್ ಪ್ರಾಸ್ಪೆರಿಟಿ ಇದ್ದಾಗ we have quite good employment opportunities. When there is a recession, naturally there is cut in employment opportunities. And particularly ಕೆಲವು ಸಂದರ್ಭಗಳಂತೂ ಅನ್ಫೋರ್ಸೀನ್, ನಿಮ್ಗೆ ಗೊತ್ತೈತಲ್ಲ ಕೋವಿಡ್ ದೊಳಗೆ ಎಂತೆಂಥವ್ರು ಪಟ ಉದುರಿ ಹೋಗಿಬಿಟ್ರು. ಕೋವಿಡ್ ಟೈಮ್ದೊಳಗ ಯಾವ ಪರಿ ಜನ ಉದುರಿ ಹೋದ್ರು ಅಂತಂದ್ರೆ, ಅಂದ್ರೆ ಉದ್ಯೋಗ ಕಳ್ಕೊಂಡು ಬಿಟ್ರು ಅಂತಂದ್ರೆ ಲೆಕ್ಕವಿಲ್ಲದಷ್ಟು ಸಂಖ್ಯೆ ಒಳಗೆ ಉದ್ಯೋಗಗಳು ನಿಂತು ಹೋಗ್ಬಿಟ್ರು. ಸೊ ಹೀಗೆ ಇವು ಆಗಾಗ ಬರ್ತಾ ಇರುವಂತಹ ಹೌದು ಸೊ ಯು ಕ್ಯಾನ್ ಕಾಲ್ ಇಟ್ ಸೋ ದ ಆವರ್ತ ನಿರುದ್ಯೋಗ. ಇನ್ನು ಋತುಮಾನದ ನಿರುದ್ಯೋಗ ವೆರಿ ಫೇಮಸ್ ಅದ, ಸಿಂಪಲ್ ಟು ಅಂಡರ್ಸ್ಟ್ಯಾಂಡ್. ವರ್ಷದಾಗ ಒಂದು 6 ತಿಂಗಳು ಐಸ್ ಕ್ರೀಮ್ ಮಾರೋರು, ಶುಗರ್ ಫ್ಯಾಕ್ಟ್ರಿಯಾಗ ಕೆಲಸ ಮಾಡೋರು, ಅವ್ರಿಗೆಲ್ಲ ಶುಗರ್ ಫ್ಯಾಕ್ಟ್ರಿ. ಗಿಗ್ ಎಕಾನಮಿ ಈಸ್ ಮೈ ಜಾಬ್. ಗಿಗ್ ಈಸ್ ಡಿಫರೆಂಟ್. ಇದು ಯಾವತ್ರೊಳಗೂ ಬರ್ತದ ಅಂತ ಹೇಳಕ್ ಆಗೋದಿಲ್ಲ. ಅದನ್ನ ಒಂದ್ ವೇಳೆ ಕೂಡಿಸಿದ್ರೆ ಈ ಆವರ್ತದೊಳಗನ್ನ ಕೂಡಿಸ್ಬೇಕು ಶಶಿ. ಅನ್ಎಂಪ್ಲಾಯ್ಮೆಂಟ್ ಇನ್ ಗಿಗ್ ಎಕಾನಮಿ, ಯು ಕ್ಯಾನ್ ಲಿಂಕ್ ಇಟ್ ವಿತ್ ದಿಸ್ ಸೈಕ್ಲಿಕಲ್ ಅನ್ಎಂಪ್ಲಾಯ್ಮೆಂಟ್. ಹೌದು, ಸೈಕ್ಲಿಕಲ್ ಅನ್ಎಂಪ್ಲಾಯ್ಮೆಂಟ್. ಯಾಕಂದ್ರೆ ಈ ಗಿಗ್ ಎಕಾನಮಿ ಅವ್ರು ಹೆಂಗ್ ಅಂತಂದ್ರೆ, ಇಫ್ ದೇರ್ ಇಸ್ ಎ ಬೂಮ್ ದೇ ರಿಕ್ರೂಟ್ ಲಾಟ್ ಮೆನಿ ಪೀಪಲ್. ಅಂಡ್ ಹೌದು, ಜೊಮ್ಯಾಟೋದೊಳಗ and myself is part of gig economy. So I am working and I am part of gig economy, I can say. Okay, so ಹೀಗೆ ಈ ಋತುಮಾನದ ನಿರುದ್ಯೋಗ ಅಂತೂ ಕೃಷಿ ಒಳಗ ತುಂಬಾ ದೊಡ್ಡ ಪ್ರಮಾಣದೊಳಗೆ ಇರ್ತದ. ಮೊದಲಂತೂ ಬಹಳ ಇತ್ತು. ಯಾಕಂದ್ರೆ ಮಳಿ ಮ್ಯಾಗ ಒಂದ ಬೆಳೆ ಬೆಳಿತಿದ್ರು, ಅಲ್ಲಿಗೆ ಮುಗಿತ್ತು, ಮಲ್ಕೊಂಡ್ಬಿಡ್ತಿದ್ರು. ಈ ಒಂದಿಟ್ಟು ನೀರಾವರಿ ಹೆಚ್ಚಾಗ್ಯಾವಣತ್ಲೆ ಅಲ್ಲಿ ಥ್ರೂಔಟ್ ದ ಇಯರ್ ಕೆಲಸ ಹತ್ತಿ ಬಿಟ್ಟದ ಮಂದಿಗೆ, ಹೌದಾ? ಬಟ್ ಸ್ಟಿಲ್ ವಿ ಹ್ಯಾವ್ ಹ್ಯೂಜ್ seasonal unemployment in India. Okay, so you general types of unemployment ಅಂತ ನಾವು ನೋಡ್ತೀವಿ. ಇನ್ನ NSSO 2019 ವರೆಗೂ ಇತ್ತು, ನಮಗೆಲ್ಲ ಗೊತ್ತದ. ಈಗ ಇಲ್ಲ, ಆದ್ರೂ ಅದು ಕೊಟ್ಟಿರುವಂತಹ ಒಂದು ಕ್ಲಾಸಿಫಿಕೇಶನ್, ಇಟ್ ಸ್ಟಿಲ್ ಹೋಲ್ಡ್ಸ್ ಗುಡ್. ಕ್ಲಾಸಿಫಿಕೇಶನ್ ಆಫ್ ಅನ್ಎಂಪ್ಲಾಯ್ಮೆಂಟ್ ಸ್ಟಿಲ್ ಇಟ್ ಇಸ್ ರೆಲೆವೆಂಟ್. ಏನದು?
ಸಾಮಾನ್ಯ ಸ್ಥಿತಿಯ ನಿರುದ್ಯೋಗ, ಯೂಸುವಲ್ ಸ್ಟೇಟಸ್ ಅನ್ಎಂಪ್ಲಾಯ್ಮೆಂಟ್. ಇದನ್ನ ಒಂದ್ಸಲ ಪ್ರಶ್ನೆ ಕೇಳ್ಯಾರ ಈಗಾಗಲೇ. ಯೂಸುವಲ್ ಸ್ಟೇಟಸ್ ಅನ್ಎಂಪ್ಲಾಯ್ಮೆಂಟ್ ಅಂತಂದ್ರೆ ಯಾವುದೇ ಒಬ್ಬ ವ್ಯಕ್ತಿಗೆ ವರ್ಷದೊಳಗ 183 ದಿನ ಉದ್ಯೋಗ ದೊರೆತಿಲ್ಲ ಅಂತಾದ್ರೆ ಹಿ ಈಸ್ ಸಾಮಾನ್ಯ ಸ್ಥಿತಿಯ ನಿರುದ್ಯೋಗಿ, ಯೂಸುವಲ್ ಸ್ಟೇಟಸ್ ಅನ್ಎಂಪ್ಲಾಯ್ಮೆಂಟ್ ಆತದ್ದು. Open unemployment is a common phenomena. It is a common phenomena, a very natural or general type of unemployment. This structural, it is related with a particular segment of an economic activity. Particular segment. ಇದು ನಿಮಗೆ ಒಮ್ಮೆಲೆ ಗೊತ್ತಾಗೋದಿಲ್ಲ, ಮತ್ತು ಎಲ್ಲಾ ಕಡೆ ಒಂದೇ ಟೈಮ್ದೊಳಗೆ ಆಗೋದಿಲ್ಲ. ಇದು ಎಲ್ಲಾ ಕಡೆ ಒಂದೇ ಟೈಮ್ದೊಳಗೆ ಆಗೋದಿಲ್ಲ. ನಾನು ಫಾರ್ ಎಕ್ಸಾಂಪಲ್ ಪತ್ರಿಕೋದ್ಯಮದೊಳಗ ಇದ್ದಾಗ ಹೇಳೋದಾದ್ರೆ ಏನಾಯ್ತು, ಮೊದಲು ಮೊಳೆ ಜೋಡಿಸಿ ಪ್ರಿಂಟಿಂಗ್ ಮಾಡೋದಂತ ಬಂತು ಇತ್ತು. ಮೊಳೆ ಜೋಡಿಸೋದ್ರ ಮೂಲಕ ಪ್ರಿಂಟ್ ಮಾಡ್ತಿದ್ರು ಪತ್ರಿಕೆಗಳನ್ನ. ಈ ವೆಬ್ ಪ್ರಿಂಟಿಂಗ್, ಇದು ಆಫ್ಸೆಟ್ ಪ್ರಿಂಟಿಂಗ್ ಅಂತ ಬಂತು. ಆಫ್ಸೆಟ್ ಪ್ರಿಂಟಿಂಗ್ ಬಂದ ಕೂಡಲೇ ಮೊಳೆ ಜೋಡಿಸೋ ಕೆಲಸ ನಿಂತು ಬಿಟ್ಟು. ಆ ಮೊಳೆ ಜೋಡಿಸೋರು ಅವಾಗ ನಿರುದ್ಯೋಗಿಗಳು. ಅವಾಗ ಇಡೀ ಎಕಾನಮಿ ತುಂಬಾ ಏನು ಮೊಳೆ ಜೋಡಿಸೋರು ಇರೋದಿಲ್ಲ. ಪತ್ರಿಕೋದ್ಯಮದಲ್ಲಿ ಅಥವಾ ಮುದ್ರಣ ಕ್ಷೇತ್ರದಲ್ಲಿ ಇದ್ದಂಥವ್ರು ನಿರುದ್ಯೋಗಿಗಳಾದರು ಅಂತ. ಹೌದಲ್ಲ? ಇನ್ನು ಮೊದಲು ಎಲ್ಲೋ ಖಾತೆ ಕಿರ್ತಿ ಬರ್ಕೋತ್ಕೊಂಡಿದ್ರು, ಒಂದ್ 4 ಜನ ಅಕೌಂಟ್ ಬರೀತಿದ್ರು ನೋಟ್ಬುಕ್ನ್ಯಾಗ. ಕಂಪ್ಯೂಟರ್ ಬಂತು, ಒಂದ ಕಂಪ್ಯೂಟರ್ದೊಳಗೆ ಒಬ್ಬನ ಆಪರೇಟ್ ಮಾಡಬಹುದು. ಅಲ್ಲಿ 4 ಮಂದಿ ಇದ್ರು, 3 ಮಂದಿ ಅನ್ಎಂಪ್ಲಾಯ್ಡ್ ಆದ್ರು, ಒಬ್ಬ ಉದ್ಯೋಗಿ. ಅದು ಅವ್ನು ಕಂಪ್ಯೂಟರ್ ಮಾಡಕ್ ಬಂದ್ರ, ಕಂಪ್ಯೂಟರ್ ಆಪರೇಟ್ ಮಾಡಕ್ ಬಂದ್ರ. ಇಲ್ಲ ಅಂತ ಹೊಸ ಹುಡುಗರು ತಗೊಂಡು ನೀವು 4 ಮಂದಿ ನಡಿ ಮಣಿಗೆ ಅಂತಾರ ಅವ್ರು. ಹೌದಲ್ಲ? ಸೊ ಹೀಗೆ ಅದು ಒಂದೊಂದು ಸೆಗ್ಮೆಂಟ್ ಸಂಬಂಧಪಡ್ತು. ಯಾವುದು ಸ್ಟ್ರಕ್ಚರಲ್. ಸಾಮಾನ್ಯ ಸ್ಥಿತಿ ನಿರುದ್ಯೋಗ ಏನೈತಲ್ಲ, ಓಪನ್ ಅನ್ಎಂಪ್ಲಾಯ್ಮೆಂಟ್, ಇಟ್ ಇಸ್ ಕಾಮನ್ ಎವ್ರಿವೇರ್. You find unemployment in agriculture sector, you find unemployment in industrial sector, you find unemployment in the people who are ready for service sector. ಹೀಗೆ ಹೌದು ನ್ಯೂ ಟೆಕ್ನಾಲಜಿ ಇದ್ದರಿಂದ ನೀವು ಅದನ್ನ ಯು ಆರ್ ನಾಟ್ ಏಬಲ್. ಪರ್ಫೆಕ್ಟ್ ಸರ್, ಇನ್ ಇಂಡಿಯಾ ಹೈಯೆಸ್ಟ್ ಯಾವ ಅನ್ಎಂಪ್ಲಾಯ್ಮೆಂಟ್ ಇದೆ? ಓಪನ್ ಆರ್ ಸ್ಟ್ರಕ್ಚರ್? ಐ ಥಿಂಕ್ ಓಪನ್. ಇಟ್ ಇಸ್ ಓಪನ್ ಅನ್ಎಂಪ್ಲಾಯ್ಮೆಂಟ್. ಬಟ್ ಇನ್ ಅದಕ್ಕಾಗಿ ಈ ಸ್ಟ್ರಕ್ಚರಲ್ ಅನ್ನೋದು ಮೊದಲು ಅಷ್ಟು ದೊಡ್ಡದಾಗಿದ್ದಿರಲಿಲ್ಲ. ಬಟ್ ಈಗ ದ ರೀಸನ್ ಐ ಆಮ್ ಟೆಲಿಂಗ್ ಯು, ಕಂಟಿನ್ಯೂಸ್ ಅಪ್ಗ್ರೇಡೇಷನ್ ಆಫ್ ಟೆಕ್ನಾಲಜಿ ಆಗ್ತಿರೋದ್ರಿಂದ ಇವನ್ ಸ್ಟ್ರಕ್ಚರಲ್ ಅನ್ಎಂಪ್ಲಾಯ್ಮೆಂಟ್ ಇಸ್ ಎ ಮೇಜರ್ ಇಶ್ಯೂ ಟುಡೇ than before. But in spite of that, it is segment wise. Whereas this open unemployment is common across the economy. That difference we should be able to make out. Okay, so ಇದು 183 ದಿನ ಉದ್ಯೋಗ ಸಿಗಲಿಲ್ಲ ಹಿಂಗ. ವಾರದ ಸ್ಥಿತಿಯ ನಿರುದ್ಯೋಗ ಅನ್ನುವಂಥದ್ದು ಐತಿ, ವೀಕ್ಲಿ ಸ್ಟೇಟಸ್ ಅನ್ಎಂಪ್ಲಾಯ್ಮೆಂಟ್. ಇದು ವಾರದಲ್ಲಿ ಒಂದು ದಿನವೂ ಉದ್ಯೋಗ ಸಿಗಲಿಲ್ಲ, ಉದ್ಯೋಗ ಸಿಕ್ಕಿಲ್ಲ ಅಂತಂದ್ರೆ he is weekly based unemployed person. ವಾರದಾಗ ಒಂದು ದಿವಸ ಕೆಲಸಕ್ಕೆ ಹೋಗಿದ್ಯಾನಪ್ಪ ಅಂತಂದ್ರೆ ಇಲ್ಲ ಬಿಡ ಮರ, ಈ ವಾರಾನುವಾರಕ್ಕೆ ದಗದ ಐತಿಲ್ ನೋಡಂತಾರ. ವಾರಾನುವಾರ ದಗದ ಐತಿಲ್ ಮತ್ ಸಾಂತ್ಯಾಂಗೋ ಅಂತ ಅದರ ತಲೆ ಕೆರ್ಕೊಳಕ್ ಚಾಲು ಮಾಡ್ತಾರೆ. ಏನಟ್ ನೀವ ನೋಡ್ರಲ್ಲ ಅಂತ ಕೇಳಿದವನು ಸುತ್ತ ಬಂದ್ಬಿಡ್ತಾರೆ. ಹಳ್ಳಿಯಾಗ ಬಾಳ ಮಜಾ ಇರ್ತಾವ. ಬ್ಯಾಕ್ ಸ್ಲೈಡ್ ಬೇಕಾ? ಸೊ ಹೌದಲ್ಲ ಮಹೇಶ್, ನೋಡಿ ಇವನೊಳೆ ನಾ ಕೇಳಿದ್ನಲ್ಪ ಅನ್ಬೇಕು, ಹಂಗ ಹಂಗ್ ಮಾಡ್ತಾರ. ಸೊ ದಿನದ ಸ್ಥಿತಿಯ ನಿರುದ್ಯೋಗ ಇದು ದಿನಕ್ಕೆ 1 ಗಂಟೆಯು ಕೆಲಸ ಸಿಕ್ಕಿಲ್ಲ, ಒಂದು ದಿನದಾಗ 1 ಗಂಟೆ ಕೂಡ ಕೆಲಸ ಸಿಕ್ಕಿಲ್ಲ ಅಂದ್ರೆ ಆತ ಡೈಲಿ ಸ್ಟೇಟಸ್ ಅನ್ಎಂಪ್ಲಾಯ್ಡ್ ಪರ್ಸನ್ ಅಂತ ನಾವು ನೋಡ್ತೀವಿ. ಇನ್ನು ಇದ್ರೊಳಗನ ಅರೆ ಉದ್ಯೋಗಿ ಅಂತ ಬರ್ತಾನಪ್ಪ, ಪಾರ್ಸಿಯಲಿ ಅನ್ಎಂಪ್ಲಾಯ್ಡ್ ಅಂತ ಅರೆ ಉದ್ಯೋಗಿ. ಸೊ ಈ ಅರೆ ಉದ್ಯೋಗಿ ಎಂತಪ್ಪ ಅಂತ ಕೇಳಿದ್ರ ಈತನಿಗೆ 1 ರಿಂದ 4 ತಾಸು ಮಾತ್ರ ದಿವಸ ಕೆಲಸ ಸಿಗ್ತೈತಿ ಅಂತ. 1 ರಿಂದ 4 ತಾಸು ಮಾತ್ರ ಕೆಲಸ ಸಿಗ್ತೈತಿ ಇಂತವ ಅರೆ ಉದ್ಯೋಗಿ. ಯಾಕಂದ್ರೆ ನಮ್ಮಲ್ಲಿ ಎಕ್ಸ್ಪೆಕ್ಟೆಡ್ ಅವರ್ಸ್ ಆಫ್ ವರ್ಕ್ ಎಷ್ಟಪ್ಪ? 8 ತಾಸು. ಮತ್ತೆ ಈ ಯೂನಿವರ್ಸಿಟಿ ಪ್ರೊಫೆಸರ್ ಅದು ಹೆಂಗ್ರಿ? ಅವರೆಲ್ಲ ಒಂದು ಲೆಕ್ಕಕ್ಕೆ ಅರೆ ಉದ್ಯೋಗಿಗಳ. ಆದ್ರೆ ಅವ್ರನ್ನ ಅವರು ಪೂರ್ಣ ಉದ್ಯೋಗಿಗಳು ತಿಳ್ಕೊಂಡು ಪೂರ್ಣಕ್ಕಿಂತಲೂ ಹೆಚ್ಚಿನ ಪಗಾರನ್ನ ತಗೋತಾರೆ. ಅದು ಅವ್ರ ಭಾಗ್ಯ. ಅವ್ರ ಭಾಗ್ಯ ಅದು, ಮತ್ತೇನ್ ಮಾಡಕ್ ಆಗೋದಿಲ್ಲ. ನನ್ನ ಗೆಳೆಯರು ಜಗ್ಗ ಮಂದಿ ಯೂನಿವರ್ಸಿಟಿ ಪ್ರೊಫೆಸರ್ಗಳದ. ನಾನು ಆ ಕಾಲದೊಳಗ ಆ ಕಡೆ ಗಮನನ ಕೊಡ್ಲಿಲ್ಲ. I had quite good offers soon after completion of my post graduation because I was good in the subject and my expressions and my explanation of subject was quite good, and even
ನನ್ನ ಗುರುಗಳು ಅಂದ್ರೆ ಯೂನಿವರ್ಸಿಟಿ ಲೆವೆಲ್ ಒಳಗೆ ಗುರುಗಳು ಆ ಕಾಲದೊಳಗೆ ಅವ್ರಿಗೆ ಅವಾಗ ಏನಾಯ್ತು ಅಂತಂದ್ರೆ ಒಬ್ಬ ಒಳ್ಳೆ ಹ್ಯಾಂಡ್ ಬೇಕಾಗಿ ಏನಂತಂದ್ರೆ ಯೂನಿವರ್ಸಿಟಿಗೆ ಮಾಹಿತಿ ಕೊಡ್ತಿದ್ರು ಸಂಬಂಧಪಟ್ಟಂತ ಕಾಲೇಜ್ದವರು. ನಮ್ಮಲ್ಲಿ ಒಂದು ಪೋಸ್ಟ್ ಖಾಲಿ ಆಗ್ಯದ ರೀ, ನಿಮ್ಮಲ್ಲಿ ಯಾರು ಚಲೋ ಹ್ಯಾಂಡ್ ಇದ್ರೆ ಕಳಿಸ್ರಿ ಅಂತ ಹೇಳಿ. ಅಂಡ್ ಐ ಹ್ಯಾಡ್ an opportunity ಟು ವರ್ಕ್ ಹಿಯರ್ ಇನ್ ಧಾರವಾಡ ಇಟ್ ಸೆಲ್ಫ್. ಬಟ್ ನಮ್ಮದು ಅದೃಷ್ಟವೋ ದುರದೃಷ್ಟವೋ ಗೊತ್ತಿಲ್ಲ, ನಮಗ ಅವಾಗ ತಲೆಯಾಗ IAS ಅಂತಿತ್ತು. ಹಿಂಗಾಗಿ ಐ ಥಾಟ್ ನೋ, ದಿಸ್ ಇಸ್ ನಾಟ್ ಗುಡ್ ಅಟ್ ದಿಸ್ ಸ್ಟೇಜ್ ಅಂಡ್ ಐ ಡ್ರಾಪ್ಡ್ ಇಟ್. ಅಂಡ್ ಅಫ್ಕೋರ್ಸ್ ಅವಾಗ ಹಂಗ ಕರಿತಿದ್ರು ಅಂತಂದ್ರೆ ಇವು ಏಡೆಡ್ ಕಾಲೇಜ್ಗಳು, ಕರಿತಿದ್ರು ಅಂತಂದ್ರೆ ಖಾಸಗಿ ಏಡೆಡ್ ಕಾಲೇಜ್ಗಳು ಬಹಳ. ಅವಾಗ ಈಗೆಲ್ಲ ಅನ್ಏಡೆಡ್ ಜಾಸ್ತಿ ಇದಾವೆ, ಅವಾಗೆಲ್ಲ ಏಡೆಡ್ ಇರ್ತಿದ್ವು. ಬಟ್ ಅದಕ್ಕೊಂದಿಷ್ಟು ಪೇಮೆಂಟ್ ಅದು ಇತ್ಯಾದಿ ಮಾಡ್ಬೇಕಾಗಿತ್ತು ಮ್ಯಾನೇಜ್ಮೆಂಟ್. ಇಟ್ ವಾಸ್ ಈಗಿನ ಲೆಕ್ಕಕ್ಕೆ ಕಂಪೇರ್ ಮಾಡಿದ್ರೆ ಅದು ಇಟ್ ವಾಸ್ ನೆಗ್ಲಿಜಿಬಲ್. ಬಟ್ ಪರ್ಸನಲಿ myself was reluctant to go for that. ಹಿಂಗಾಗಿ ಅದು ಮಿಸ್ ಆಯ್ತು. ಮಿಸ್ ಆದದ್ದು ಹಿಂಗ ಒಳ್ಳೆಯದಕ್ಕೋ ಕೆಟ್ಟದಕ್ಕೋ ನನಗೇನು ಬೇಜಾರುಗಳು ಬಹಳ ಅಂತಿಲ್ಲ, ಬಟ್ ಕೆಲವು ಸಲ ತಪ್ಪು ನಿರ್ಧಾರಗಳು ಅಂತ ಕೂಡ ಅನಿಸ್ತವೆ. ಅದಕ್ಕೆ ಮತ್ತ ಫಾರ್ ಲೈಫ್ ಯು ಹ್ಯಾವ್ ಟು ಪೇ ಪ್ರೈಸ್ ಅನ್ನುವಂಥದ್ದು ಕೂಡ ಬರ್ತದೆ. ಮತ್ತೆ ಇದೆಲ್ಲ ಆಗದೇನೆ ಮಾಡ್ಲಾರ್ದ ಯಾವುದು ಗೊತ್ತಾಗೋದು ಇಲ್ಲ. ಸೇ ಒಂದ್ ವೇಳೆ ನಾನು IAS ಗೆ ಹೋಗಿದ್ದೆ ಅಂತಂದ್ರೆ ಥಿಂಗ್ಸ್ ವುಡ್ ಹ್ಯಾವ್ ಬಿನ್ ಡಿಫ್ರೆಂಟ್ ಅಲ್ಲ. ಸೊ ಆ ಲೈಫ್ ಬೇರೆ ಇರ್ತಿತ್ತು. ಈಗೂ ಏನ ಕೆಟ್ಟದ್ದು ಅಂತ ಏನಿಲ್ಲ. ಐ ಆಮ್ ಲಿವಿಂಗ್ ಮೈ ಓನ್ ಲೈಫ್ ಇನ್ ಮೈ ಓನ್ ಡಿಗ್ನಿಫೈಡ್ ವೇ. ಸೊ ಹೀಗೆ ಇರ್ತದೆ. ಇವೆಲ್ಲ ರಿಸ್ಕ್ಗಳೇ ತಗೋಬೇಕಾ? ಆಗತ್ತಲ್ಲ ಮಹೇಶ್, ಇಟ್ ಹ್ಯಾಪನ್ಸ್ ಅನ್ನೋದಕ್ಕೆ ಉದಾಹರಣೆ ಹೇಳಕತ್ತೀನಿ ನಾನು. ಮಜಾ ಅಂದ್ರೆ ನನ್ನ ಅಬ್ಸರ್ವೇಷನ್ ಇದು, ಐ ಮೇ ಬಿ ರೈಟ್ ಆರ್ ರಾಂಗ್. ಈಗ ಈ ಟೀಚರ್ಸ್ಗೆಲ್ಲ ಸಿಕ್ಕಾಪಟ್ಟೆ ಸ್ಯಾಲರಿ ಬಂದವು, ಈಗ ಸಿಕ್ಕಾಪಟ್ಟೆ ಅಟ್ರಾಕ್ಟಿವ್ ಸ್ಯಾಲರಿ ಅದಾವ. ಇದು ಯಾಕೆ ಈಗ ಅಟ್ರಾಕ್ಟಿವ್ ಸ್ಯಾಲರಿ ಕೊಡಕತ್ತರು ಅಂತಂದ್ರೆ, ಶಾಣ್ಯರಿದ್ದವ್ರು ಒಬ್ರು ಮಾಸ್ತರ್ ಆಗ್ತಿರ್ಕಿಲ್ಲ ನನ್ನ ಕಾಲದೊಳಗೆ. ನಿಮ್ಗೆ ಹೇಳೋದಂದ್ರೆ ನನ್ನ ಕಾಲದೊಳಗೆ ಶಾಣ್ಯರಿದ್ದವ್ರು ಮಾಸ್ತರ್ಕಿಗೆ ಹೋಗತ್ತಿರ್ಕಿಲ್ಲ. ಅವ್ರೆಲ್ಲರೂ ಒಂದು ಇಂಥ ಹೈಯರ್ ಅಂಬಿಷನ್ ಇಟ್ಕೊಂಡು ಅದಕ್ಕೆ ಹೋಗ್ತಿದ್ರು, ಇಲ್ಲ ಬೇಕಿದ್ರೆ ಖಾಸಗಿ ಕ್ಷೇತ್ರದೊಳಗೆ ದೊಡ್ಡ ದೊಡ್ಡ ಪೊಸಿಷನ್ಗಳಿಗೆ ಹೋಗ್ಬಿಡ್ತಿದ್ರು. ಹೀಗಾದದ್ದಕ್ಕೆ ಸರ್ಕಾರಕ್ಕೆ ಆಮೇಲೆ ಗೊತ್ತಾಯ್ತು ಈ ಮಿಸ್ಟೇಕ್ ಏನು ಅಂತ ಹೇಳಿ. ಇವು ಯಾರೂ ಮಾಡ್ಲಾರ್ದು ಎಲ್ಲೂ ಸಿಗಲಾರ್ದವ್ರೆಲ್ಲ ಮಾಸ್ತರ್ ಆಗಕತ್ರ ಅವಾಗ. ಮತ್ ಆದ್ರೂ ಕೂಡ ಮತ್ ದುರದೃಷ್ಟ, ಆ ಕಾಲದೊಳಗೆ ರಿಕ್ರೂಟ್ ಆದಂತವ್ರು ಒಂದು ಮೋರ್ ದನ್ 50% ಈಗ ಅವರದಾರ. ಅವ್ರು ರಿಟೈರ್ ಆಗೋ ಮಟ್ಟ ಶಿಕ್ಷಣದ ಬಾಳ್ವೆ ಸುದ್ದಾಗೋದಿಲ್ಲ, ಅದು ನಿಜ. ಯಾಕಂದ್ರೆ ಅಷ್ಟು ಏನು ಕೆಪಬಿಲಿಟಿ ಇಲ್ಲದವರೆಲ್ಲ ಒಂದು ಕಾಲದೊಳಗೆ ಶಿಕ್ಷಕರಾದ್ರಿಂದ ಇದು ಕೂಡ ನಮ್ಮ ಭಾರತದ ಒಂದು ಶಿಕ್ಷಣ ವ್ಯವಸ್ಥೆಯ ದೋಷ, ಅಥವಾ ಇವತ್ತಿನ ನಿರುದ್ಯೋಗಕ್ಕೆ ಇದು ಒಂದು ಕಾರಣ. ಯಾಕಂದ್ರೆ ದ ಮೇಕರ್ಸ್ ಆರ್ ಆಫ್ ದಟ್ ಕೈಂಡ್. ಹೀಗೆ ಇವೆಲ್ಲ ಬರ್ತಾವೆ. ಓಕೆ, ಎನಿವೆ, ಸೊ ಹೀಗೆ ಅರೆ ಉದ್ಯೋಗಿ ಇತ್ಯಾದಿ ನಾವು ನೋಡ್ತೀವಿ. ಇವೆಲ್ಲ ಆಗ್ಯಾವ. ಸೊ ಇದು NSSO ಪ್ರಕಾರ ಇದ್ದಂಥದ್ದು 3 ಟೈಪ್. ಇನ್ನು ನಿರುದ್ಯೋಗದ ಇತರೆ ಪ್ರಕಾರಗಳು ಅಂತ ನಾವು ನೋಡ್ತೀವಿ. ಈ ಇತರೆ ಪ್ರಕಾರದೊಳಗೆ ಇವತ್ತು ಪ್ರೊಡಾಮಿನೆಂಟ್ ನಮಗೆ ಎದ್ದು ಕಾಣ್ತಿರುವಂತದ್ದು ಯೂತ್ ಅನ್ಎಂಪ್ಲಾಯ್ಮೆಂಟ್ ಅಂತ, ಯುವ ನಿರುದ್ಯೋಗ. ಈ ಯುವ ನಿರುದ್ಯೋಗ ಯಾರನ್ನ ಯೂತ್ ಅನ್ಎಂಪ್ಲಾಯ್ಮೆಂಟ್ ಅಂತ ನಾವು ಕರಿತೀವಿ ಅಂದ್ರೆ 15 ರಿಂದ 30 ವರ್ಷ ವಯೋಮಾನದ ಜನರಲ್ಲಿನ ನಿರುದ್ಯೋಗ. ದಿಸ್ ಇಸ್ ಕ್ವೈಟ್ ರ್ಯಾಂಪಂಟ್ ಇನ್ ಇಂಡಿಯಾ ಬಿಕಾಸ್ ಆಸ್ ವಿ ನೋ, ಆಸ್ ಯು ನೋ, ಇವರೆಲ್ಲ ಇನ್ನು ತಮ್ಮಣ್ಣ 15 ರಿಂದ 60 ಅವರು ಉದ್ಯೋಗ ಮಾಡಲು ಅರ್ಹರಿರುವ ಜನ. ಆ ಅರ್ಹರಿರುವ ಜನರೊಳಗ ನಮ್ಮಲ್ಲಿ ಏನಾಗ್ಯದ ಅಂದ್ರೆ, ಈ 15 ರಿಂದ 30 ಬಹುತೇಕ ಜನ, ನನ್ನ ತಿಳುವಳಿಕೆ ಅರೌಂಡ್ ಇವತ್ತಿನ ಕಾಲದಾಗಂತೂ ಅರೌಂಡ್ 80% ದೇ ಆರ್ ಅನ್ಎಂಪ್ಲಾಯ್ಡ್. 15 to 30, ಪರ್ಟಿಕ್ಯುಲರ್ಲಿ ದೀಸ್ ಇಯರ್ಸ್ ಇನ್ ರೀಸೆಂಟ್ ಪಾಸ್ಟ್. ಯಾಕಂತಂದ್ರೆ ಎಲ್ಲರೂ ಎಜುಕೇಶನ್ ಮೆಜಾರಿಟಿ, ಅಂಡ್ ಇಟ್ ಇಸ್ ಗುಡ್, ನಥಿಂಗ್ ರಾಂಗ್, ಇದ್ರೊಳಗೆ ಯಾವ ತಪ್ಪು ಇಲ್ಲ. ಇದೇನು ಇಟ್ ಇಸ್ ನಾಟ್ ಎ ಬಿಗ್ ಪ್ರಾಬ್ಲಮ್ ಐ ಸೇ. ಬಟ್ 30 ಮಟ ಹೋಗಬಾರ್ದು ಅದು. 30 ಮಟ ಖಾಲಿ ಇರಬಾರ್ದು, ನನ್ನ ತಿಳುವಳಿಕೆ ಇದು. ಆಕ್ಚುಲಿ ನಾವು ಎಕಾನಮಿಯನ್ನ ಹಿಂಗೆ ಬಿಲ್ಡ್ ಮಾಡ್ಬೇಕಲ್ಲ, ಅವ ಎಂಥದ್ದೇ ಹೈಯರ್ ಕ್ವಾಲಿಫಿಕೇಶನ್ ತಗೊಂಡು ಎಂಥದ್ದೇ ಸ್ಕಿಲ್ಸ್ ಅನ್ನ ಪಡ್ಕೊಂಡು ಬರ್ತಾನೆ, ವೆರಿ ಟಾಪ್ ಮೋಸ್ಟ್ ಸ್ಕಿಲ್ಸ್ ಅಂತಂದ್ರೂ ಕೂಡ 26 ಬೇಡ, 27 ಬೇಡ, ಅಗ್ರಿ ಲೇಟ್ ಅಂದ್ರೂ 28ಕ್ಕೆ ಮುಗಿಬೇಕು. ನಾವು ಆ ತರನಾಗಿ ನಮ್ಮ ಶಿಕ್ಷಣ ವ್ಯವಸ್ಥೆನ, ಇದು ನನ್ನ ತಪ್ಪಲ್ಲ, ನಿಮ್ಮ ತಪ್ಪಲ್ಲ, ನನ್ನ ತಪ್ಪಾಗ್ಲಿ ನಿಮ್ಮ ತಪ್ಪಾಗ್ಲಿ ಅಲ್ಲ. ಯಾಕೆ ನಾವು 25, 30, 35 ವರ್ಷದ ಮಟ ನಿರುದ್ಯೋಗಿಗಳಾಗಿ ಅಡ್ಡಾಡ್ತೀವಿ ಅಂತಂದ್ರೆ, ಎಸ್, ನಮಗ ಬೇಕಾದ ಕೌಶಲ್ಯಗಳು ಲಗುನ ಸಿಕ್ಕಿಲ್ಲ ಜೀವನದೊಳಗೆ ಅಥವಾ ನಮ್ಮ ಶಿಕ್ಷಣದ ವ್ಯವಸ್ಥೆ ಒಳಗೆ. ಹೀಗಾಗಿ ಈ 15 ರಿಂದ 30 ವರ್ಷ ವಯೋಮಾನದ ಜನರಲ್ಲಿನ ನಿರುದ್ಯೋಗ ತುಂಬಾ ದೊಡ್ಡದಾಗಿದೆ. ಈ 15 ಅಂದ್ರೆ ಇನ್ನು ಚಿಕ್ಕವರೇ. ಸೊ ಅಟ್ಲೀಸ್ಟ್ 21ಕ್ಕೆ ಗ್ರಾಜುಯೇಷನ್ ಮುಗಿತದೆ,
ಇನ್ನೂ 3 ವರ್ಷ ಎಕ್ಸ್ಟೆನ್ಷನ್ ಕೊಡ್ತೀವಿ ಅಂದ್ರೆ 24ಕ್ಕ ಎಂತವ್ರು ಇದ್ರು ಪೋಸ್ಟ್ ಗ್ರಾಜುಯೇಷನ್ ಮುಗಿತದ. ಈ ಪೋಸ್ಟ್ ಗ್ರಾಜುಯೇಷನ್ ಮುಗಿದ ಬಳಿಕ 1 ವರ್ಷ 2 ವರ್ಷ ಅವ್ರು ಏನೋ ಟ್ರೈನಿಂಗ್ ತಗೋತೀವಿ ಮತ್ತೇನೋ ಮಾಡ್ತೀವಿ ಅಂತಂದ್ರೆ ಅದಕ್ಕೆ ಹೇಳಿದ್ ನಾನು 26 ವರ್ಷಕ್ಕಂದ್ರ ಉದ್ಯೋಗ ಹತ್ತಿ ಬಿಡ್ಬೇಕು. ಹಾಗಲ್ಲ, ನೀನು ಆಗ್ಲೇ ಒಂದು ತರನಾದ ಎಂಪ್ಲಾಯ್ಮೆಂಟ್ ಇದೆ ಮಲ್ಲಿಕಾ ಅವರೇ ನಿಮಗೆ. ಬೀಯಿಂಗ್ ಎ ಗೃಹಿಣಿ ಯು ಆರ್ ಟೇಕನ್ ರೆಸ್ಪಾನ್ಸಿಬಿಲಿಟಿ ಆಫ್ ಯುವರ್ ಫ್ಯಾಮಿಲಿ ಕೋರ್ಸ್. ಸೊ ಹೀಗಾಗಿ ಅದು ವಿ ಕೆನಾಟ್ ಕನ್ಸಿಡರ್ ಇಟ್ ಆಸ್ ಅನ್ಎಂಪ್ಲಾಯ್ಮೆಂಟ್. ಓಕೆ, ನಾ ಹೇಳೋದು ಮುಖ್ಯವಾಗಿ ಗಂಡು ಮಕ್ಕಳು 26 ಉದ್ಯೋಗ ಹತ್ತೋ ರೀತಿ ಒಳಗೆ ಕೌಶಲ್ಯಗಳನ್ನ ನಾವು ಬೆಳೆಸ್ಕೋಬೇಕು ಅಂತ ನನ್ನ ಒಂದು ವಿಚಾರ. ಮತ್ತೆ ಇದನ್ನ ಈಗಿನ ಶಿಕ್ಷಣ ವ್ಯವಸ್ಥೆ NEP ಒಳಗ ಇದನ್ನ ಮಾಡಕತ್ತಾರ. ಇವು ಒಂದು ಕೇಸ್, ಇವು ಕಲಿಯೋದ್ರೊಳಗಿರೋ ಮಂದಿ ಅಂತ ಸಿಂಪಲ್ ಆಗಿ ತಿಳ್ಕೊಂಡ್ರೆ ದೇ ಆರ್ ಸ್ಟಿಲ್ ಲರ್ನಿಂಗ್, ಇನ್ ಸ್ಟೇಜ್ ಆಫ್ ಲರ್ನಿಂಗ್. ಲರ್ನರ್ಸ್ ಇವರೆಲ್ಲ ಲರ್ನರ್ಸ್ ಹೂ ಆರ್ ಅನ್ಎಂಪ್ಲಾಯ್ಡ್. ಇನ್ನು ಸ್ವಯಂ ಪ್ರೇರಿತ ನಿರುದ್ಯೋಗ ನಿಮ್ಮೊಳಗದಿರಿ ನೋಡಿ, ಈಗ ಸುಮಾರು ಮಂದಿ ಸ್ವಯಂ ಪ್ರೇರಿತ ನಿರುದ್ಯೋಗ, ವಾಲಂಟರಿ ಅನ್ಎಂಪ್ಲಾಯ್ಮೆಂಟ್, ಪರ್ಟಿಕ್ಯುಲರ್ಲಿ ಯು ಆಲ್ ದೋಸ್ ಹೂ ಆರ್ ಇಂಜಿನಿಯರ್ಸ್. ನೀವು ಮಾಡಬೇಕು ಅಂತಂದ್ರೆ ಒಂದಿಲ್ಲ ಒಂದು ಉದ್ಯೋಗ ಸಿಕ್ಕೇ ಇರ್ತಿತ್ತು ನಿಮಗೆ, ಬಟ್ ನೀವು ಹೋಗಿಲ್ಲ. ಅಫ್ಕೋರ್ಸ್ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಓದಾತೀವಿ ಅನ್ನೋ ಕಾರಣಕ್ಕೆ ಹೋಗಿರ್ಲಿಕ್ಕಿಲ್ಲ ಒಂದು. ಇನ್ನು ಕೆಲವು ಮಂದಿ ಅದಾರ ಅವ್ರು ಕಾಂಪಿಟೇಟಿವ್ ಎಕ್ಸಾಮ್ಗೂ ಓದ್ತಿದಾರೋ ಅಥವಾ ಮತ್ತೇನೋ ಗೊತ್ತಿಲ್ಲ, ಒಟ್ನೊಳಗೆ ನೌಕರಿಗೆ ಹೋಗೋದಿಲ್ಲ, ಉದ್ಯೋಗಕ್ಕೆ ಹೋಗೋದಿಲ್ಲ. ಅವ್ರದ್ದೇನು ಇಲ್ಲಿ ನೋಡ್ರಿ, ಹೈಲಿ ಕ್ವಾಲಿಫೈಡ್ ಪ್ರೊಫೆಷನಲಿ ಕ್ವಾಲಿಫೈಡ್ ಯೂತ್ಸ್ ಒಳಗ ಇದು ಹೆಚ್ಚು ನಿರುದ್ಯೋಗ ಐತಿ. ಇವರಿಗೆ ಯಾರೋ ಕರೀತಾರ, 3 lakh ಪ್ಯಾಕೇಜ್ ಅಂತಾರ, ನೋ ಚಾನ್ಸ್ ಅಂತ ಇವತ್ತು ಹೊರಗೆ ಬಂದ್ಬಿಡ್ತಾರೆ. 3 lakh ಅಂದ್ರೆ ಅದು ಮುಟ್ಟಾಗಿಲ್ಲ. 6 lakh ಅಂತಂದ್ರ ಒಂದು 50% ಮಂದಿ ಹೋಗ್ತಾರ, 50% ಮಂದಿ ಮತ್ತೆ ಉಳಿತಾರ. 12 lakh ಅಂತಂದ್ರ ಎಸ್ ಮೆಜಾರಿಟಿ ಹೋಗ್ತಾರ, ಬಟ್ ಅಂತವ್ರಿಗೆ ಸಿಗೋ ಚಾನ್ಸ್ ಬಹಳ ಕಡಿಮೆ. ಹಂಗಿರೋರ್ದು ಚಾನ್ಸ್ ಕಡಿಮೆ. 12 lakh ಆಫರ್ ಇರೋರು ನನಗನಿಸ್ತದ ವೆಲ್ ಕ್ವಾಲಿಫೈಡ್ ಒಳಗ ಒಂದು 10% ಜನರಿಗೆ, ಐ ಮೇ ಬಿ ರೈಟ್ ಆರ್ ರಾಂಗ್ ಬಿಕಾಸ್ ಐ ಆಮ್ ನಾಟ್ ದಟ್ ಮಚ್ ಎಕ್ಸ್ಪೋಸ್ಡ್ ಟು ಯುವರ್ ಫೀಲ್ಡ್. ಅಂಬಾನಿ ಫ್ಯಾಮಿಲಿ ಹಂಗಂದ್ರೆ ಹೇಗೆ? ಎಸ್, ಎವ್ರಿ ಒನ್ ಈಸ್ ಎಂಪ್ಲಾಯ್ಡ್ ದೇರ್ ಬಿಕಾಸ್ ಈಚ್ ಒನ್ ಆಫ್ ಈಸ್ ಅಸೈನ್ಡ್ ವಿತ್ ಒನ್ ಆರ್ ದ ಅದರ್ ರೆಸ್ಪಾನ್ಸಿಬಿಲಿಟಿ. ಹಂಗನ್ನಂಗಿಲ್ಲ. ಅವ್ರು ಖಾಲಿ ಕೂತಾರಂತ ನಿಮ್ಗೆ ಕಾಣಿಸ್ಬೋದು. ಖಾಲಿ ಕೂತಾರ ಅನ್ನೋದಲ್ಲ, ನಾವು ಮಣ್ಣೋರೋ ಮಂದಿ. ಹಿಂಗಾಗಿ ನಾವು ಮಣ್ಣು ಹೊತ್ತಾಗಟ್ಟ ಕೆಲಸ ಮಾಡಕತ್ತೀವಿ ಅಂತ ಕಾಣಿಸ್ತದ. ಅವ್ರದೆಲ್ಲ ಹಾಗಿಲ್ಲ, ಖಾಲಿ ಕೂತಾಗ ಅವ್ರು ಕೆಲಸ ಮಾಡ್ತಿರ್ತಾರೆ. ದಟ್ ಮೇಕ್ಸ್ ಡಿಫರೆನ್ಸ್, ಹೌದಾ? ಸೊ ದಟ್ ಈಸ್ ಎಸ್ ಫ್ರೆಂಡ್ಸ್. ಸೊ ಇಲ್ಲಿ ನಾವೇನ್ ನೋಡಕತ್ತೀವಪ್ಪ ಅಂತಂದ್ರೆ ಸ್ವಯಂ ಪ್ರೇರಿತ ನಿರುದ್ಯೋಗಿಗಳು ಯಾರು ಅಂದ್ರೆ ಇವ್ರಿಗೆ ಉದ್ಯೋಗ ಇರ್ತದ, ಆದ್ರೆ ಉದ್ಯೋಗಕ್ಕೆ ಹೋಗಕ್ ಒಲ್ಲಾದವರು, ಇನ್ನು ಹೈಯರ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಕುಂತವ್ರು. ಇದೊಂದು ನಮನಿ ನಮ್ಮ ಕನ್ಯಾ ನೋಡ್ತಾರಲ್ಲ, ಕನ್ಯಾ ನೋಡೋದು, ಆಮೇಲೆ ಗಂಡುಗಳು ಹೆಣ್ಣು ನೋಡೋದು, ಇಬ್ರಿಗೂ ಅನ್ವಯ ಆಕೈತಿ. ಸ್ಟಾರ್ಟಿಂಗ್ದೊಳಗ ಅದು ಬೇಡ ಇದು ಬೇಡ, ಆಕೆ ಹೆಂಗದಾಳ ಈಕೆ ಹಿಂಗದಾಳ ಅಂತ ಹೇಳಿ ಒಂದು 10, 20, 100 ಗಟ್ಲೆ ಹೆಣ್ಣು ನೋಡೋರ್ದಾರ. ಎಪ್ಪ ದೇವ್ರ ಅಂತಿನ್ನ ಅಂತವ್ರು ನೋಡಿ 100 ಗಟ್ಲೆ ನೋಡಿ ಕಡೆಗೆ ಫಸ್ಟ್ ಏನ್ ನೋಡಿರ್ತಾರಲ್ಲ ಅದಕ್ಕಿಂತ ಕಗ್ಗಿದ್ದು ಮಾಡ್ಕೊಂಡ್ಬಿಡ್ತಾರ. ಯಾಕೆ ಬರ್ತಾ ಬರ್ತಾ ಇವ್ರಿಗೆ ಹೆಣ್ಣು ತೋರ್ಸೋದ ಬಂದ್ ಮಾಡಿಬಿಡ್ತಾರ. ಅವೇನ್ ಮಾಡ್ಕೊಳವೇನ ರೆಡಿ ಆಗ್ತಾರ, ಹೆಣ್ಣು ತೋರ್ಸೋದ ಬಂದ್ ಮಾಡ್ತಾರ. ಸೊ ಹಿಂಗ ಏನಾಗಿಬಿಡ್ತೈತಿ, ಇವ್ ಯಾವ್ದೋ ಮಾಡ್ಕೊತಾನೆ. ಅಂಡ್ ಸೇಮ್ ಇಸ್ ಅಪ್ಲಿಕೇಬಲ್ ಟು ದ ಬ್ರೈಡ್, ಹೌದಾ? ಸೊ ಅಲ್ಲಿ ರಿಜೆಕ್ಟ್ ಮಾಡಿ ಆನಂತರ ಇವ್ರನ್ನ ಅವ್ರು ರಿಜೆಕ್ಟ್ ಮಾಡಕ್ ಇಡ್ತಾರೆ. ಸೊ ಸೇಮ್ ಹ್ಯಾಪನ್ಸ್ ಹಿಯರ್ ಈ ವಾಲಂಟರಿ ಅನ್ಎಂಪ್ಲಾಯ್ಮೆಂಟ್ ಒಳಗೆ. ಇವ್ರು ಮೊದಲು ಆ ಕಂಪನಿ ಬೇಡ, ಈ ಕಂಪನಿ ಬೇಡ, ನನಗೆ ವಿಪ್ರೋ ಬೇಡ, ಇನ್ಫೋಸಿಸ್ ಬೇಡ, ನಾ ಸೀದಾ ಯಾವ್ದಕ್ಕೂ ಅಮೆಜಾನ್ಗೆ ಹೋಗ್ತೀನಿ, ಇಲ್ಲ ಯಾವ್ದು ಮೈಕ್ರೋಸಾಫ್ಟ್ ಹೋಗ್ತೀನಿ ಅಂತ ಕೂತ್ ಬಿಡ್ತಾರೆ. ಕಡೆಗೆ ಇಲ್ಲ ಲೋಕಲ್ ಯಾವ್ದಾರ ಬಡ್ಡಿ ಹತ್ತುವಂಥದ್ದು ಬರ್ತದೆ. ಸೊ ಇದು ಒಂದು ಪ್ರಾಬ್ಲಮ್. ಹೌದು ಮಲ್ಲಿಕಾ. ಇನ್ನ ನಿರುದ್ಯೋಗ ನಿವಾರಣಾ ಕ್ರಮಗಳು ಏನ್ ಮಾಡ್ಯಾರ? ನಿರುದ್ಯೋಗ ಈ ಎಲ್ಲಾ ತರನಾಗಿ ಅದಾವ, ಒಂದ ಟೈಪ್ ಇಲ್ಲ, ಬಹಳಷ್ಟು ತರನಾದ ನಿರುದ್ಯೋಗಗಳದಾವ. ಬಟ್ ಎಂತಾದರೆ ಇರಲಿ ಅವ್ರಿಗೆ ಉದ್ಯೋಗ ಕೊಡಬೇಕು ಅನ್ನುವಂಥದ್ದು ಸರ್ಕಾರದ ಕನಸದ. ಸರ್ಕಾರ ಮೊದಲಿನಿಂದ ಪ್ರಯತ್ನಗಳು ಮಾಡ್ಕೊತ ಬಂದದ. ಬಟ್ ಸರ್ಕಾರ ಒಂದೇ ಪರಿಹರಿಸುವಂತ ಸಮಸ್ಯೆ ಇದು ಅಲ್ಲ. ಸಾರ್ವಜನಿಕರು ಎಚ್ಚೆತ್ತುಕೊಳ್ಬೇಕು, ಪ್ರತಿ ಕುಟುಂಬಗಳು ಎಚ್ಚೆತ್ತುಕೊಳ್ಬೇಕು. ಶಿಕ್ಷಣ ಕೊಡಿಸುವಾಗ ನಾವು ಮಕ್ಕಳಿಗೆ ಎದಕ್ಕೆ ಮಕ್ಕಳನ್ನ ಶಿಕ್ಷಣಕ್ಕೆ ಕಲ್ಸಾತೀವಿ ಅನ್ನೋದು ನಮಗ ಗೊತ್ತಿರಬೇಕು. ನೌಕರಿ ಮಾಡಕ್ಕೆ ತಗೋ ಅದಕ್ಕೆ ಕಲಿ ಅಂತಂದ್ರೆ ದಟ್ ಈಸ್ ಫಂಡಮೆಂಟಲ್ ಮಿಸ್ಟೇಕ್, ಬೇಸಿಕ್ ಮಿಸ್ಟೇಕ್. ಅಲ್ಲೇ ನೌಕರಿ ಸಲುವಾಗಿ ಸಾಲಿ ಕಲಿ ಅಂದ್ವಿ ಅಂದ್ರೆ ದಟ್ ಈಸ್ ಮಿಸ್ಟೇಕ್. ಉದ್ಯೋಗ ಮಾಡಕ್ಕೆ ನೌಕರಿ ಸಾಲಿ ಕಲಿ ಅಂತಂದ್ರೆ ಏನೈತಲ್ಲ, ದಟ್ ಈಸ್ ದ ರೈಟ್ ಅಪ್ರೋಚ್. ಉದ್ಯೋಗ ಮಾಡಕ ಶಿಕ್ಷಣ ಪಡಿಬೇಕು ಹೊರತಾಗಿ ಉದ್ಯೋಗ ಅಂದ್ರೆ ಸ್ವಂತ ಸಾಮರ್ಥ್ಯ ಬೆಳೆಸುವಂಥದ್ದು.
ಸೊ ಈ ಡಿಫರೆನ್ಸ್ ನಮ್ಮಲ್ಲಿ ಬರಬೇಕು. ಅಡಿಮೆ ಭಾರತ ಸರ್ಕಾರ ಇಲ್ಲಿವರೆಗೆ ಸಾಕಷ್ಟು ಉದ್ಯೋಗಾವಕಾಶಗಳನ್ನ ನೀಡುವಂತ ಪ್ರಯತ್ನ ಮಾಡಿದ. ಅದರೊಳಗ ಸ್ವ ಉದ್ಯೋಗ ಕಾರ್ಯಕ್ರಮಗಳು, ಸೆಲ್ಫ್ ಎಂಪ್ಲಾಯ್ಮೆಂಟ್ ಅನ್ನುವಂಥ ಕಾರ್ಯಕ್ರಮಗಳು, ಆ ನಿಟ್ಟಿನೊಳಗೆ ತುಂಬಾ ಮಹತ್ವದ್ದು ಬಂದದ್ದು IRDP ಫಸ್ಟ್ ಮೇಜರ್ ಪ್ರೋಗ್ರಾಮ್ 1978-79, ಬಟ್ ಇಂಪ್ಲಿಮೆಂಟ್ ಆದದ್ದು 1980ದಿಂದ. ಓಕೆ, ಸೊ ಇದನ್ನು ಕೊಟ್ಟದ್ದು ನಮ್ಮ ಮೊರಾರ್ಜಿ ದೇಸಾಯಿ, ಆದ್ರೆ ಜಾರಿಗೊಳಿಸಿದ್ದು ಇಂದಿರಾ ಗಾಂಧಿ ಅವರು. ಇದು ಹೆಸರೇ ಸೂಚಿಸುವ ರೀತಿ ಒಳಗ ಸಮಗ್ರ ಗ್ರಾಮೀಣಾಭಿವೃದ್ಧಿ, ಕಂಪ್ಲೀಟ್ ಕಾಂಪ್ರಿಹೆನ್ಸಿವ್ ಇಂಟಿಗ್ರೇಟೆಡ್ ರೂರಲ್ ಡೆವಲಪ್ಮೆಂಟ್. ಅದಕ್ಕೆ ಹಲವಾರು ಕಾರ್ಯಕ್ರಮಗಳನ್ನು ಲಾಂಚ್ ಮಾಡಿದರು. ಇವು ಸ್ವ ಉದ್ಯೋಗ ಟ್ರೈಸಮ್, ಟ್ರೈನಿಂಗ್ ಆಫ್ ರೂರಲ್ ಯೂತ್ ಫಾರ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂತ ಇದು ಒಂದು ಕಾರ್ಯಕ್ರಮ. ಟ್ರೈನಿಂಗ್ ಆಫ್ ರೂರಲ್ ಯೂತ್ ಫಾರ್ ಸೆಲ್ಫ್ ಎಂಪ್ಲಾಯ್ಮೆಂಟ್ 1979. ಡಾಕ್ರಾ, ಡೆವಲಪ್ಮೆಂಟ್ ಆಫ್ ವುಮನ್ ಅಂಡ್ ಚೈಲ್ಡ್ ಇನ್ ರೂರಲ್ ಏರಿಯಾ, ಇದು ಗ್ರಾಮೀಣ ಪರಿಸರದೊಳಗ ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿಗಾಗಿ ಕೈಗೊಂಡಂತ ಒಂದು ಕಾರ್ಯಕ್ರಮ. ಇದರ ಅಂಡರ್ದೊಳಗಣ ಮಿಲಿಯನ್ ವೆಲ್ಸ್ ಸ್ಕೀಮ್, ನೋಡ್ರಿ, ದಶಲಕ್ಷ ಬಾವಿ ಯೋಜನೆ. ಬಹುಶಃ ಇದು ಒಂದು ಕಾರಣ, ಭಾರತದೊಳಗ ಬಾವಿ ನೀರಾವರಿ ಅತ್ಯಂತ ದೊಡ್ಡ ನೀರಾವರಿ ವ್ಯವಸ್ಥೆ ಆಗಿರೋದಕ್ಕ ದಶಲಕ್ಷ ಬಾವಿ ತೋಡೋದು. ಗಂಗಾ ಕಲ್ಯಾಣ ಯೋಜನಾ, ಇವೆಲ್ಲ ಇದರ ಅಂಡರ್ದೊಳಗ ಬಂದು. ಬಾವಿ ಅಡ್ಡ ಹೌದು. ಸೊ ಎಲ್ಲ ತಲೆಯಾಗಿನೂ ಹುಚ್ಚು ಹೋಗ್ಬಿಟ್ಟಿರ್ತಿದ್ವು. ಮಣ್ಣ ಕಲ್ಲು ಹತ್ತು ತಲೆ ಅನ್ನೋವು ಸ್ವಚ್ಛ ಆಗಿರ್ತಿದ್ವು. ಹಂಗ ಮುಂದ ಸ್ವರ್ಣ ಜಯಂತಿ ಗ್ರಾಮ ರೋಜ್ಗಾರ್ ಯೋಜನಾ, ರೋಜ್ಗಾರ್ ಯೋಜನಾ ಅಂತ ಬಂತು. IRDP ಅವ್ರು ಅಂದ್ಕೊಂಡಂಗ ಸಕ್ಸಸ್ ಆಗ್ಲಿಲ್ಲ. ಇದನ್ನ ಬಿಟ್ಟು ಸಾಕಷ್ಟು ಬೇರೆ ಬೇರೆ ಉದ್ಯೋಗಗಳಿದ್ದು, RLEGP, NREP ಇಂಥವೆಲ್ಲ ಕಾರ್ಯಕ್ರಮಗಳಿದ್ದು, ಅವನ್ನೆಲ್ಲ ಕೂಡಿಸಿ ಈ ಸ್ವರ್ಣ ಜಯಂತಿ ಗ್ರಾಮ ಸ್ವರೋಜ್ಗಾರ್ ಯೋಜನಾ ಅಂತ 1999 ವಾಜಪೇಯಿ ಸರ್ಕಾರ ಇದನ್ನ ಜಾರಿಗೊಳಿಸಿತು. ಆನಂತರ ರಾಷ್ಟ್ರೀಯ ಗ್ರಾಮೀಣ ಜೀವನಾಧಾರ ಸಂಸ್ಥೆ, ಇದು ಈಗಲೂ ಅದ ಸ್ವಯಂ ಉದ್ಯೋಗ. ಅದರಲ್ಲೂ SHGs, ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅವರಿಗೆ ತರಬೇತಿಯನ್ನು ನೀಡಲಾಗ್ತದ, ಹಣಕಾಸು ನೆರವು ನೀಡಲಾಗ್ತದ, ಮಾರುಕಟ್ಟೆ ವ್ಯವಸ್ಥೆಯನ್ನು ಅವರಿಗೆ ಕಲ್ಪಿಸಲಾಗ್ತದ. ಹೀಗೆ ಹಲವಾರು ಸೌಲಭ್ಯಗಳನ್ನ ನೀಡಿ ಇದರ ಅಂಡರ್ದೊಳಗ ಜನ ಸ್ವ ಉದ್ಯೋಗಿಗಳು ಆಗುವಂತೆ ನೋಡ್ಕೊಳ್ಳಾಗ್ತಾ ಇದೆ. ಗ್ರಾಮೀಣ ಪರಿಸರಕ್ಕ ಈಗಿರುವಂತ ಕಾರ್ಯಕ್ರಮ ಈ NRLM, ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್. ಹಪ್ಪಳ ಹೌದು ಅಂತವೆಲ್ಲ, ಊದ್ಕಡ್ಡಿ, ರೊಟ್ಟಿ, ಚಟ್ನಿ ಮಾಡೋ ಹೌದು ಅವೆಲ್ಲ. ನಗರ ಪ್ರದೇಶದಲ್ಲಿ ಸ್ವ ಉದ್ಯೋಗ ಕಾರ್ಯಕ್ರಮಕ್ಕ ಅಲ್ಲಿ ಹೆಂಗ NRLM ಐತೋ, ಇಲ್ಲಿ NULM ಐತಿ. NULM, ನ್ಯಾಷನಲ್ ಅರ್ಬನ್ ಲೈವ್ಲಿಹುಡ್ ಮಿಷನ್. ಸೊ ಇದು ನಗರದೊಳಗ ಸ್ವಯಂ ಉದ್ಯೋಗ ಕೈಗೊಳ್ಳೋದಕ್ಕೆ ಸಹಾಯ ಮಾಡ್ತಾರೆ, ತರಬೇತಿ ಕೊಡ್ತಾರ, ಕಚ್ಚಾ ವಸ್ತುಗಳನ್ನು ಪೂರೈಸ್ತಾರ, ಹಣಕಾಸು ಪೂರೈಸ್ತಾರ, ಮಾರುಕಟ್ಟೆ ತರಬೇತಿ ಕೊಡ್ತಾರ, ಏನೆಲ್ಲ ಮಾಡ್ತಾರ. ಇನ್ನು ಉದ್ಯೋಗ ನಿರ್ಮಾಣ ಕಾರ್ಯಕ್ರಮ ಮೊದಲಿನಿಂದ ಜಗ್ ಬಂದಾವ. ಇಲ್ಲಿ ನೋಡ್ತೀರಿ, ಮೊದಲೇದು NREP 1980 ಒಳಗ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ನಿರ್ಮಾಣ ಕಾರ್ಯಕ್ರಮ, ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ ಅನ್ನೋದು ಬಂತು. ಆನಂತರ RLEGP, ರೂರಲ್ ಲ್ಯಾಂಡ್ಲೆಸ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಮ್ 1983. ಅದರ ಮುಂದೆ ರಾಜೀವ್ ಗಾಂಧಿ ಕಾಲದಾಗ ಬಂದದ್ದು ಬಹಳ ಸಲ ಕೇಳ್ಯಾರ, JRY, ಜವಾಹರ್ ರೋಜ್ಗಾರ್ ಯೋಜನಾ 1989. ಜವಾಹರ್ ಗ್ರಾಮ ಸಮೃದ್ಧಿ ಯೋಜನಾ JGSY ಅನ್ನೋದು ಬಂತು 1999 ಸಂಪೂರ್ಣ ಗ್ರಾಮೀಣ ರೋಜ್ಗಾರ್ ಯೋಜನಾ SGRY ಅನ್ನುವಂಥದ್ದು, ಸಂಪೂರ್ಣ ಗ್ರಾಮೀಣ ರೋಜ್ಗಾರ್ ಯೋಜನಾ 2001 ಆದ್ರೆ ಇವೆಲ್ಲ ಅಷ್ಟು ಕಷ್ಟ ಇದ್ದು, ಉದ್ಯೋಗ ಸಿಕ್ತು ಸಿಗದಿದ್ರೆ ಇಲ್ಲ ಅನ್ನುವಂಗಿತ್ತು. ಒಂದು ಕಾಂಪ್ರಿಹೆನ್ಸಿವ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್, ಜಗತ್ತಿನ ಅತ್ಯಂತ ದೊಡ್ಡ ಉದ್ಯೋಗ ಕಾರ್ಯಕ್ರಮ ಮೊದಲು ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನಾ NREGA ಅಂತ ಇತ್ತು. ಅದು ಸೆಪ್ಟೆಂಬರ್ 7, 2005 ಅಧಿಸೂಚನೆ ಹೊರಡಿಸಲಾಯಿತು. ಫೆಬ್ರವರಿ 2 ಇದನ್ನೆಲ್ಲ ಕೇಳ್ಕೊತ ಬಂದಾರ. ಅದಕ್ಕಾಗಿ ಯಾವಾಗ ಅಧಿಸೂಚನೆ ಅಂದ್ರೆ ಕಾಯ್ದೆ ಆದದ್ದು 2005, ಜಾರಿಗೊಂಡದ್ದು ಫೆಬ್ರವರಿ 2, 2006. ಎಲ್ಲಿ 200 ಜಿಲ್ಲೆಗಳಲ್ಲಿ, ದೇಶದ ಅತ್ಯಂತ ಹಿಂದುಳಿದ 200 ಜಿಲ್ಲೆಗಳಲ್ಲಿ ಇದು ಜಾರಿ ಬಂತು 2006 ಮುಂದೆ 2 ವರ್ಷ ಬಿಟ್ಟು 2008 ರಾಷ್ಟ್ರಾದ್ಯಂತ ಜಾರಿಗೊಂಡಿತು. ಮುಂದೆ ಅಕ್ಟೋಬರ್ 2, 2009 ಈಗಿರುವ ಹೆಸರು ಬಂತು, ಮಗಾನರೇಗಾ ಅನ್ನೋದು 2009 ಅಕ್ಟೋಬರ್ 2 ಜಾರಿಗೆ ಬಂತು. ಇನ್ನ ಇದರ ಮಗಾನರೇಗಾದ ವೈಶಿಷ್ಟ್ಯಗಳು ತಮ್ಗೆ ಗೊತ್ತದ. ಕಾನೂನು ಆಧಾರಿತ ಚೌಕಟ್ಟದ, 100 days ವರ್ಕ್ ಈಸ್ ಅಶ್ಯೂರ್ಡ್ ಅಂಡರ್ ಲಾ. ಶ್ರಮ ಸಾಂದ್ರ ಕೆಲಸ, ನೋ ಮಷಿನ್ಸ್ ಅಂತ ಕಾನೂನು ಹೇಳ್ತದ. ಕಾನೂನು ಏನ್ ಹೇಳ್ತದ? ನೋ ಮಷಿನ್ಸ್, ಓನ್ಲಿ ಬೈ ಹ್ಯಾಂಡ್ಸ್ ಅಂತ ಹೇಳ್ತದ. ವಿಕೇಂದ್ರೀಕೃತ ವ್ಯವಸ್ಥೆ ಹೌದು, ಬಿಕಾಸ್ ಇಟ್ ಈಸ್ ಇಂಪ್ಲಿಮೆಂಟೆಡ್ ಥ್ರೂ PRIs, ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಗಳ ಮೂಲಕ ಇದನ್ನ ಜಾರಿಗೊಳಿಸಲಾಗ್ತದ. ಯಾರನ್ನೋ ಜಿಲ್ಲಾದಾಗ ಕೇಳು, ತಾಲೂಕಿನ ಕೇಳು ಇಲ್ಲ. ಕಾಮಗಾರಿಯ ಸ್ಥಳದಲ್ಲಿ ಸೌಲಭ್ಯಗಳು, ದಿಸ್ ಈಸ್ ರಿಯಲಿ ವಂಡರ್ಫುಲ್. ಕುಡಿಯಾಕ ನೀರ್ ಇಟ್ಟಿರ್ತಾರ, ಮಕ್ಕಳನ್ನ ನೆರಳಿಗೆ ಮಲಸಾಕ
ಒಂದು ಜಾಗ ಮಾಡಿರ್ತಾರೆ, ಎಮರ್ಜೆನ್ಸಿ ಬಂದ್ರೆ ಆರೋಗ್ಯ ಸೇವೆಯನ್ನು ಕೊಡ್ತಾರೆ. ಹೌದು. ಸೊ ಹೀಗೆ ಬಹಳ ಒಳ್ಳೊಳ್ಳೆ ಸೇವೆಗಳನ್ನ ಕೆಲಸದ ಇದ್ರೊಳಗೆ ಕೊಟ್ಟಾರೆ. ಇನ್ನು ಅನುದಾನ ಅಂತಂದ್ರೆ ಇಟ್ ಇಸ್ 90-20 90-10 ರೇಷಿಯೋದೊಳಗ ಅನುದಾನ ಐತಿ. ಕೇಂದ್ರದ ಅನುದಾನ 90%, ರಾಜ್ಯದ ಅನುದಾನ 10%. ಸೊ ಹೈಯೆಸ್ಟ್ ಕರಪ್ಷನ್ ಸ್ಕೀಮ್ ಅಂತ ಶಶಿ ಹೇಳ್ತಾರೆ. ಹೌದು, ಅದು ಏನ್ ಮಾಡಕ್ ಆಗೋದಿಲ್ಲ. ಸ್ಕೀಮು ಹೌದು, ಸ್ಕ್ಯಾಮು ಹೌದು, ಎರಡೂನು ಇದ್ರೊಳಗೈತಿ. ಇನ್ನು ಭಾರತದೊಳಗ ಪ್ರಸ್ತುತ ನಿರುದ್ಯೋಗ ಸ್ಥಿತಿ ಅಂತ, ಪ್ರಸ್ತುತ ಅಂತಲ್ಲ, ಇದು ಆಗಾಗ ಹೇಳಿದ್ನಲ್ಲ, ತಿಂಗಳ ಕೊಡ್ತಿರ್ತಾರೆ. ಸಾರಿ, ಎಲ್ಲಿದೋ ಬೈ ಮಿಸ್ಟೇಕ್ ಬಂದದ. ಸರಾಸರಿ ನಾನು ಆಗ್ಲೇ ಹೇಳಿದ್ದೀನಿ ನಿಮಗೆ, ಇಟ್ ರೇಂಜಸ್ ಬಿಟ್ವೀನ್ 6 to 8%. 6 to 8% ಅನ್ಎಂಪ್ಲಾಯ್ಮೆಂಟ್ ನಮ್ಮಲ್ಲಿ ಯಾವಾಗಲೂ ಕಂಡು ಬರ್ತಿರ್ತದೆ. ಸೊ ಅದು ಆಗಾಗ ಹೆಚ್ಚು ಕಡಿಮೆ ಮಾಡ್ಕೊಂತ ಇದನ್ನ CMIE ಅನ್ನುವಂಥದ್ದು, ಸೆಂಟರ್ ಫಾರ್ ಮಾನಿಟರಿಂಗ್ ಇಂಡಿಯನ್ ಎಕಾನಮಿ. ಸೊ ಇವರು ಸಾಕಷ್ಟು ಮಾಹಿತಿಯನ್ನ ನಿರುದ್ಯೋಗದ ಕುರಿತಾಗಿ ಕೊಡ್ತಾರೆ. CMIE, ಸೆಂಟರ್ ಫಾರ್ ಮಾನಿಟರಿಂಗ್ ಇಂಡಿಯನ್ ಎಕಾನಮಿ, ಇದೊಂದು ನಾನ್ ಪ್ರಾಫಿಟ್ ಮೇಕಿಂಗ್ ಆರ್ಗನೈಸೇಷನ್. ಸೊ ಇದು ಭಾರತದೊಳಗ ನಿರುದ್ಯೋಗದ ಪ್ರಮಾಣವನ್ನ ತೋರಿಸ್ತದೆ. ಓಕೆ, ಇವಿಷ್ಟು. ಸೊ ಇವಾಗ ಸಾಕಷ್ಟು ಸುಧಾರಣೆ ಬಂದದ. ಯು ಆರ್ ಕರೆಕ್ಟ್. ಬಟ್ ಸ್ಟಿಲ್ ಮಾಡ್ತಾರೆ ಯಾಕೆ ಎಲ್ಲರೂ ಅವರದಾರ, ಹಿಂಗಾಗಿ ಮಾಡ್ತಾರೆ. ಓಕೆ, ಎಸ್, ಎನಿವೆ, ಥ್ಯಾಂಕ್ ಯು ಸೋ ಮಚ್. what a job in your views. Job is an assignment, or you have taken up some responsibility which gives you some good revenue. That is what is job or employment. Actually job ಗಿಂತಲೂ ನಾವು employment ಅಂತ ಹೇಳ್ತೀವಿ. So employment is one which you have taken up to eke out your livelihood. ಈಗ ನಾನು ಶಿಕ್ಷಕನಾಗಿದ್ದೀನಿ, ಇದು ನನ್ನ ಉದ್ಯೋಗ ಅಂತ ಹೇಳ್ಬೋದು, ಹೌದಲ್ಲ? ಸೊ that is true. Okay, yes, ಸಿಗೋಣ ನಾಳೆ ಮುಂಜಾನೆ 7 ಗಂಟೆಗೆ.